ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಎಲ್ಲಿಂದ ಬಂದಿದ್ದೀರಾ? ರಾಮನಗರ ತಾಲೂಕು ರಾಮನಹಳ್ಳಿಯಿಂದ ಸರ್. ಎಷ್ಟು ವರ್ಷದಿಂದ ಈ ಜಾತ್ರೆ ಬರ್ತಾ ಇದ್ದೀರಾ? ಸುಮಾರು 10 ವರ್ಷಗಳಿಂದ ಬರ್ತಾ ಇದ್ದೀವಿ ಸರ್. ಯಾಕೆಂದರೆ ಇದು ನಮ್ಮ ಮನೆ ದೇವರು, ನಾವು ಆ ಒಕ್ಕಲವರು. ಹಾಗಾಗಿ ಸುಮಾರು 10 ವರ್ಷದಿಂದ ನಾವು ಸತತವಾಗಿ ದೇವ್ರಿಗೆ ಬರ್ತಾ ಇದ್ದೀವಿ ಸರ್. ಮತ್ತು ಜಾತ್ರೆಗಳು ಹೇಗೆ ನಡೀತಾ ಇದೆ? ಭಾಳ ವಿಶೇಷ ಈ ಜಾತ್ರೆ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕ ಹಿಸ್ಟ್ರಿ ಅಂತ ಹೇಳ್ಬೋದು. ಇದು ಭಾಳ ವಿಶೇಷವಾಗಿ ಜಾತ್ರೆಗಳು ಜಾನಪದ ಕಲಾ ತಂಡಗಳ ಜೊತೆಲೇ ವಿಶೇಷವಾದ ಜಾನಪದ ಕಲಾ ತಂಡಗಳ ಜೊತೆಲಿ ನಡೀತಾ ಇದೆ ಸರ್. ಸುಮಾರು 10 ವರ್ಷದಿಂದ ಬರ್ತಾ ಇದ್ದೀರಿ. ಖಂಡಿತ. ಅವಾಗಿನ ಒಂದು ಜಾತ್ರೆಗಳು ಈಗಿನ ಒಂದು ಜಾತ್ರೆಗಳು ಏನು ವ್ಯತ್ಯಾಸಗಳಿದೆ? ಆಗ ಒಂದು ಕಡಿಮೆ ಸಂಖ್ಯೆ ಅವಾಗ, ಯಾಕೆ ಅಂದರೆ ಜನಸಮುದಾಯಕ್ಕೆ ತಲುಪ್ತಾ ಇರಲಿಲ್ಲ, ಸಾರಿಗೆ ವ್ಯವಸ್ಥೆ ಕಡಿಮೆ ಇತ್ತು. ಇವತ್ತು ಒಂದು ಅಭಿವೃದ್ಧಿ, ಈ ಮಠ ಇರ್ಬೋದು, ಜಾತ್ರೆ ವಿಶೇಷತೆ ಇರ್ಬೋದು, ಎಲ್ಲವೂ ಕೂಡ ಅಭಿವೃದ್ಧಿ ಇದೆ. ಆ ಅಭಿವೃದ್ಧಿಯಿಂದ ಜನನೂ ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್. ಮತ್ತೆ ಜಾತ್ರೆಗಳ ನೋಡಿದ್ರಾ? ಖಂಡಿತ ಜಾತ್ರೆಗಳೆಲ್ಲ ನೋಡಿದ್ದೀವಿ. ಎಲ್ಲವೂ ವಿಶೇಷನೇ ಇದೆ. ರೈತರಿಗೆ ಅನುಕೂಲ ಆಗುವಂಥ ಒಂದು ಕೃಷಿ ಮೇಳಗಳನ್ನೆಲ್ಲ ಮಾಡಿದ್ದಾರೆ. ಅದು ನಿಜವಾಗ್ಲೂ ಗ್ರಾಮೀಣ ಪ್ರದೇಶದಿಂದ ನಾವು ರೈತರು ಬಂದಿರ್ತೀವಲ್ಲ, ಅದು ನಮಗೆಲ್ರಿಗೂ ಅನುಕೂಲ ಆಗ್ತದೆ. ನಾವು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆ ಬೆಳೆಯೋದಕ್ಕೆ ಯಾವ ರೀತಿ ಬೆಳಿಬೇಕು ಅಂತಕ್ಕಂಥ ಅನುಕೂಲತೆಯನ್ನು ಎತ್ತಿ ತೋರಿಸ್ತದೆ. ವೈಜ್ಞಾನಿಕ ಪದ್ಧತಿನೂ ಕೂಡ ಅಳವಡಿಸಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮ್ಮ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ರವಿಕುಮಾರ್ ಅಂತೇಳಿ. ಹೇಳಿ ಸರ್, ಎಷ್ಟು ವರ್ಷದಿಂದ ಜಾತ್ರೆ ಬರ್ತಾ ಇದ್ದೀರಾ? ಸರ್ ನಾನು ನನ್ನ ಬುದ್ಧಿ ಕಟ್ ಮಾಡ್ದಂಗೆ ನಾನು ಜಾತ್ರೆಗೆ ಬರ್ತಾ ಇದ್ದೀನಿ. ನಮ್ಮ ಮನೆ ದೇವರು ಭೈರವನೇ. ನಾವು ಜೋಗಿ ದೀಕ್ಷೆ ತಗೊಂಡಿದ್ದೀವಿ. ನಮ್ಮ ತಂದೆಯವ್ರ ಜೊತೆಯಿಂದ ನಾನು ಚಿಕ್ಕ ವಯಸ್ಸಾಗಿದೆ, ನಾನು ತೇರಿಗೆ ಬರ್ತಾ ಇದ್ದೀನಿ. ಪ್ರತಿ ವರ್ಷವೂ ಬರ್ತಾ ಇದ್ದೀನಿ, ಮಿಸ್ ಮಾಡ್ತೀನಿ, ಬರ್ತಾನೆ ಇರ್ತೀನಿ ಸ್ವಾಮಿ ದರ್ಶನಕ್ಕೆ. ತುಂಬ ಖುಷಿ ಇದೆ, ಖುಷಿ ಆಗುತ್ತೆ. ಜಾತ್ರೆ ನೋಡೋಕ್ಕೆ ಒಂಥರ ಕಣ್ಣು ತುಂಬ್ಕೋತದೆ. ತುಂಬ ಜನ ಇರುತ್ತೆ. ಜಾತ್ರೆನೇ ಒಂದು ಚಂದ ನೋಡೋದಕ್ಕೆ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಅಜ್ಜಿ ತಮ್ಮ ಹೆಸರು? ನನ್ನ ಹೆಸರು ನಂಜಮ್ಮ. ಎಲ್ಲಿಂದ ಬಂದಿದ್ದೀರಾ ಅಜ್ಜಿ? ಹೊಳದೇಶಿಪುರದಿಂದ ಬಂದೇನೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಎಲ್ಲ ಒಂದು 10-15 ವರ್ಷ ಆಗೋಯ್ತು. ನಾವು 10 ವರ್ಷದಿಂದ? 10-20 ವರ್ಷ ಆಗೋಯ್ತು ನಾವು ಬರೋ ಕಡೆ ಇಲ್ಲಿಗೆ. ಹೇಗೆ ಅನಿಸ್ತಾ ಇದೆ ಜಾತ್ರೆ? ಜಾತ್ರೆ ನಮಗೆ ಭಾಳ ತುಂಬ ಚೆನ್ನಾಗಿ ಕಾಣಿಸ್ತದೆ. ವರ್ಷ ಪುರ ಮಾಡಿದೆ. ಈ ವರ್ಷ ನಾವು ಬಂದು ತುಂಬ ಚೆನ್ನಾಗಿ ಮಾಡಿದೆ. ತುಂಬ ಇಂಟ್ರೆಸ್ಟ್ ಆಗಿ ಮಾಡ್ತಾ. ತುಂಬ ಒಂದು ಗೊತ್ತೇ ಇರೋಂಗಾಯ್ತದೆ, ಹೋಗಂಗಾಯ್ತದೆ. ಈಗ ಮನ್ಸ ಬರ್ತಾ ಇಲ್ಲ ಹೋಗಕ್ಕೆ. ಈ ವರ್ಷ ನೋಡಿದ್ರೆ ಇಲ್ಲೇ ಉಳ್ಕೊಂಡು ಬೆಳಿಗ್ಗೆ ಹೋಗೋಣ ಅನ್ನಿಸ್ತದೆ. ಎಸ್ ಸರ್, ಪುಟ್ಟಣ್ಣ ಕಣ್ಗಲ್ ಬಸವನಹಳ್ಳಿ. ನಮಸ್ತೆ. ನಾವು 3 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಮಂದೇವ್ರು ಇದು. ಚೆನ್ನಾಗಿದೆ ಇದು ಜಾತ್ರೆ. ಚೆನ್ನಾಗಿದೆ. ಇದು ನಾವು ಯಾವಾಗೂ ಬರ್ತೀವಿ. ನಂಗೆ ಕಷ್ಟ ಆಗಿದ್ದೀನಿ. ನಮ್ಗೆ ಅಷ್ಟು ಒಳ್ಳೇದು ಮಾಡಲಿ. ನಂಗೆ ಅಷ್ಟು ಕಷ್ಟ ಆಗಿದ್ದೀನಿ. ಬರಬೇಕು, ಭಾಗ ಬರಬೇಕು. ಆ ದೇವ್ರನಿಂದ ನನಗೆ ಬದುಕಬೇಕು. ಚೆನ್ನಾಗಿ ಕಷ್ಟ ಆಗಿದ್ದೀನಿ ನಾವು. ನಮ್ಮ ಅಂಟಮ್ಮನವ್ರು ಸೇರಲ್ಲ, ಅದಕ್ಕೆ ದೇವ್ರು ಬೇಡ್ತೀನಿ. ಕೊಟ್ಟರೆ ಹೊಸದ್ಕೂ ಬರ್ತೀನಿ. ಹೊಸ್ಕೊಂದ್ಸತಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ನಾವು ಮಂಡ್ಯದ ಹತ್ರ ಚಂದ್ಗಾಲ್ ಅಂತ. ನಾವು ಒಂದು 20 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಆದರೂ ಸ್ವಲ್ಪ ಬಾಲಗಂಗಾಧರನಾಥ ಸ್ವಾಮೀಜಿ ನೆನಪಾಯಿತು. ಆದರೂ ಈಗ ನಿರ್ಮಲಾನಾಥ ಸ್ವಾಮೀಜಿ ಚೆನ್ನಾಗಿ ಹೋಗ್ತಾ ಇದ್ದಾರೆ. ನಾವು ಇಷ್ಟು ವರ್ಷದಿಂದ ಹತ್ರದಿಂದ ನೋಡೇ ಇರಲಿಲ್ಲ. ಈ ಜನ ಸಖತ್ತು ಕ್ರೌಡ್ ಆಗಿರುತ್ತೆ. ಬಟ್ ಈ ಸಲ ತುಂಬ ಖುಷಿಯಿಂದ ನೋಡಿದ್ವಿ. ತುಂಬ ಖುಷಿ ಅನ್ನಿಸ್ತು ಈ ಸಲ. ಓಕೆ. ನಮಸ್ತೆ. ಎಚ್ ಮಲ್ಲಿಗೆರೆಯಿಂದ ಬರ್ತಾ ಇದ್ದೀವಿ. ಇವಾಗ ಮದುವೆ ಆಗಿ ಹೊಸದಾಗಿ ಬಂದಿರೋದು. ಖುಷಿ ಅನ್ನಿಸ್ತಾ ಇದೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ನೋಡ್ದು. ಋತಿಕ್. ಎಲ್ಲಿಂದ ಬಂದಿರೋದು? ಮಂಡ್ಯ. ಏನು ಓದ್ತಾ ಇದೆಯಾ? 6th standard. ಓದ್ತಾ ಇದೆಯಾ? ಜಾತ್ರೆ ಎಲ್ಲ ಇವತ್ತು ಹೇಗಿತ್ತು? ಸೂಪರ್ ಆಗಿತ್ತಾ? ಎಷ್ಟು ವರ್ಷದಿಂದ ಬರ್ತಾ ಇದೆಯಾ? ನಾನು 10 ವರ್ಷದಿಂದನೂ ಬರ್ತಾ ಇದ್ದೀನಿ. ಬರ್ತಾ ಇದೆಯಾ? ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಫಸ್ಟ್ ಈ ವರ್ಷನೇ ಫಸ್ಟ್ ಬಂದಿರೋದು. ಜಾಸ್ತಿ ಖುಷಿಯಾಗಿದೆ. ತೇರು ನೋಡಿದ್ದೀರಾ? ತೇರು ಹೇಗೆ? ಚೆನ್ನಾಗಿದೆ, ಖುಷಿಯಾಗಿತ್ತು. ಜಾತ್ರೆ ಸಮಾರಂಭ ಚೆನ್ನಾಗಿದೆ. ನಾವು ಸ್ಟಾಲ್ ಕೂಡ ಹಾಕಿದ್ದೀವಿ ಒಂದು. ಹೀಗೆ ವರ್ಷ ಬರ್ತಾ ಇದೆ. ಖಂಡಿತವಾಗಿ. ನಾಗಭೈರಪ್ಪ ಅಂತ. ನಾವು ರಾಮನಗರ ತಾಲೂಕು ಚಿಕ್ಕನಹಳ್ಳಿಯಿಂದ ಬರ್ತಾ ಇದ್ದೀವಿ. ವರ್ಷ ಬರ್ತೀವಿ. ಇಲ್ಲಿ ಚೆನ್ನಾಗಿ ನಡೀತದೆ ಜಾತ್ರೆ. ಸ್ವಾಮೀಜಿಯವರಿದ್ದಾಗ ಎಲ್ಲ ಚೆನ್ನಾಗಿತ್ತು. ಇವತ್ತು ಚೆನ್ನಾಗಿದೆ. ಈ ಸ್ವಾಮೀಜಿಗಳು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಒಳಗಡೆ ಎಲ್ಲ ಜಾತ್ರೆ ಬಗ್ಗೆ ಎಲ್ಲ ಜನ ಜಾಸ್ತಿ ಇದ್ದಾರೆ ಇವತ್ತೆಲ್ಲ.
ಹೌದು ಸರ್, ತುಂಬ ಥ್ಯಾಂಕ್ಸ್ ಸರ್. ಸೌಲಭ್ಯನೇ ಇಲ್ಲ ಸರ್. ಎಲ್ಲ ಮಕ್ಕಳು ಮರಿ ಕಟ್ಕೊ ಬಂದಿರೋರಿಗೆ ನೀರಿನ ಸೌಲಭ್ಯ ಕಮ್ಮಿ ಇದೆ. ನೀರಿನ ಸೌಲಭ್ಯ ಆದಷ್ಟು ಮಾಡಿಸ್ಬೇಕು. ನಮಸ್ತೆ ನಮಸ್ತೆ, ಸರ್, ತಮ್ಮ ಹೆಸರು? ನಮ್ಮ ಹೆಸರು ರಾಮಚಂದ್ರ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ನಾವು ಕ್ಯಾರ್ಪೇಟೆಯಿಂದ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 2 ವರ್ಷದಿಂದ. ಹೇಗೆ ಅನಿಸ್ತಾ ಇದೆ ಜಾತ್ರೆ ಎಲ್ಲ? ಒಳ್ಳೆ ಚೆನ್ನಾಗಿತ್ತು ನೋಡೋಕ್ಕೆ, ಈಗ ತಾನೇ ತೇರು ಮುಗಿದಿದೆ. ತೇರು ಬಗ್ಗೆ ಏನಿಸುತ್ತೆ? ಎಷ್ಟು ಎತ್ತರದಿಂದ ನೋಡಿದ್ರಿ? ಒಳ್ಳೆ ಖುಷಿ ಆಯಿತು. ಇಲ್ಲೇ ಹತ್ರದಿಂದ ನೋಡಿದೆ ನಾವು. ನಿಮ್ಮ ಹೆಸರು? ಕರಿಗೌಡ ಅಂತ ಸರ್, ಎಲ್ಲಿಂದ ಬರ್ತಾ ಇದ್ದೀರಾ? ಮಂಡ್ಯ ಜಿಲ್ಲೆ ಹೊಸಗಾವಿ ಗ್ರಾಮದಿಂದ ಬರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 5 ವರ್ಷದಿಂದ ಬರ್ತಾ ಇದ್ದೀವಿ. ಹೇಗೆ ಅನಿಸ್ತಾ ಇದೆ ಜಾತ್ರೆ? ತುಂಬ ಚೆನ್ನಾಗಿದೆ, ತುಂಬ ಸಂತೋಷವಾಗಿದೆ. ಒಂದು ಸೂಪರ್ ನಡೆದಿದೆ ಜಾತ್ರೆ. ನಾವು ಆ ಕಾಲಭೈರೇಶ್ವರ ರಮೇಶ್ವರ್ ಅಂಬರೀಶ್ವರ್ಗೆ ಅಭಿಮಾನಿಗಳಿಂದ ಒಳ್ಳೆಯದಾಗಲಿ, ಆರೋಗ್ಯಕ್ಕೆ ಬರಲಿ. ಮತ್ತು ಮುಂದಿನ ವರ್ಷ ರಮೇಶ್ವರ್ ಅಂಬರೀಶ್ರವರು ಈ ಚುಂಚನಗಿರಿ ಕಾಲಭೈರೇಶ್ವರ ಸ್ವಾಮಿಗೆ ಈ ಜಾತ್ರೆ ಮಹೋತ್ಸವಕ್ಕೆ ತುಂಬ ಚೆನ್ನಾಗಿ ಆರೋಗ್ಯವಂತವಾಗಿ ಬರಬೇಕಾಗಿ ಆ ಕಾಲಭೈರೇಶ್ವರಲ್ಲಿ ಕೇಳ್ಕೊತಾ ಇದ್ದೀವಿ ಅಂಬರೀಷ್ ಅಭಿಮಾನಿಗಳಿಂದ ಹೊಸಗಾವಿ ಗ್ರಾಮಸ್ಥರ. ಸರ್, ಹಾಗೆ ಓಕೆ ವರ್ಷ ಮತ್ತೆ ತೇರು ಬಹಳಷ್ಟು ಕೂಡ ಕಷ್ಟ ಆಗ್ತಿತ್ತು. ಹೌದು ಈ ಸರ್. ವರ್ಷ ತುಂಬಾ ಇಲ್ಲ, ತುಂಬ ಸಂತೋಷ ನಡೀತು ಸರ್. ಯಾವ ವರ್ಷ ಆಗಿರಲಿಲ್ಲ, ಈ ವರ್ಷ ಅದು ಸ್ವಲ್ಪ ಸೈಲೆಂಟಾಗೆ, ಯಾವೊಂದು ಕಂದ ಕತೆ ಇಲ್ದಂಗೆ, ಗಲಾಟೆ ಆಗ್ದಂಗೆ ತುಂಬ ಸ್ಟ್ರಿಕ್ಟಾಗಿ ನಡೆದಿದೆ. ತುಂಬ ಚೆನ್ನಾಗಿದೆ. ಆ ಕಾಲಭೈರೇಶ್ವರನ ದಯೆ ಏನೋ, ಆ ಗಂಗಾಧರೇಶ್ವರ ದಯೆ ಏನೋ, ಆ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಬಾಲಗಂಗಾಧರನಾಥ ಸ್ವಾಮೀಜಿ ಆಶೀರ್ವಾದದಿಂದ ತುಂಬ ಚೆನ್ನಾಗಿದೆ. ಇದೇ ಥರ ಭಕ್ತ ಎಲ್ಲ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ನಡೀಲಿ, ಒಳ್ಳೇದಾಗಲಿ. ಎಲ್ಲರೂ ಬಂದಂಥ ಭಕ್ತಾದಿಗಳಿಗೆ ಆ ಕಾಲಭೈರೇಶ್ವರ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಧನ್ಯವಾದ. ತಮ್ಮ ಹೆಸರು? ಗಂಗಾಧರ್ ಅಂತ, ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ರಾಮನಗರದಿಂದ. ರಾಮನಗರ ಪಕ್ಕ ಹಳ್ಳಿ ಜೈಪುರದಿಂದ. ನಾವು ಸುಮಾರು ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ, ಪರವಾಗಿಲ್ಲ. ಹೇಗೆ ಅನಿಸ್ತಾ ಇದೆ ಜಾತ್ರೆ? ಜಾತ್ರೆ ತುಂಬ ಖುಷಿ ಆಗ್ತಾ ಇದೆ. ತೇರು ಬೆಳಗ್ಗೆ ತಾನೇ ತೇರಾಗಿದೆ. ತೇರಾಗಿದೆ, ಹೊರಡ್ತಾ ಇದ್ದೀವಿ ಅಷ್ಟೇ. ಸರಿ. ನಾವು ತಮ್ಮ ಹೆಸರು? ರತ್ನಮ್ಮ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಜಾತ್ರೆಗೆ? ಸುಮಾರು ಒಂದು 15-20 ವರ್ಷದಿಂದ ಬರ್ತಾ ಇದ್ದೀವಿ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬನ್ನೂರು, ಮೈಸೂರಲ್ಲಿರೋದು. ಹೇಗೆ ಅನಿಸ್ತಾ ಇದೆ ಜಾತ್ರೆ ಎಲ್ಲ? ತುಂಬ ಚೆನ್ನಾಗಿ ಬರುತ್ತೆ, ಯಾವಾಗಲೂ ಚೆನ್ನಾಗಿ ತೇರೆಲ್ಲ ನೋಡ್ತಾ ಇದ್ರೆ ಹೇಗೆ ಅನ್ಸುತ್ತೆ? ಜನಗಳು ನೋಡುವ ಖುಷಿ ಆಗುತ್ತೆ, ಭಾಳ ಖುಷಿ ಆಗುತ್ತೆ. ತಮ್ಮ ಹೆಸರು? ಕೋಮ್ಲಾ ಅಂತ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಸೇಮ್, ಹೇಗೆ ಅನ್ಸುತ್ತೆ? ತುಂಬ ಖುಷಿ ಆಯಿತು. ಇದೇ ಮೊದಲೇ ಸರಿ ಬಂದಿರೋದು, ತುಂಬ ಖುಷಿ ಆಗುತ್ತೆ. ಹೊಸಬ್ರು ಈಗ ಹೋದ ವರ್ಷದಿಂದ ಮಾಡಿದ್ದು. ನಾನು ಹೋದ ವರ್ಷ ಬಂದಿರಲಿಲ್ಲ, ಈ ವರ್ಷ ಬಂದಿದ್ದೀನಿ. ಹೋದ ವರ್ಷಕ್ಕೂ ಈ 2 ವರ್ಷದಿಂದ ನೋಡೋದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಮತ್ತು ಈ ಸಲ ಎಲ್ಲ ತೇರಿಗೆ ಎಲ್ಲ ಕರೆಂಟ್ ಎಲೆಕ್ಟ್ರಿಕ್ ಅಲಂಕಾರನೂ ಮಾಡಿದರು, ಮತ್ತು ಹೂವಿನ ಅಲಂಕಾರನೂ ಮಾಡಿದರು. ಕರೆಕ್ಟಾಗಿ 5 ಗಂಟೆಗೆ ಸರಿಯಾಗಿ ಹೊರಡ್ತು. ವ್ಯವಸ್ಥೆ ಎಲ್ಲ ಪರವಾಗಿಲ್ಲ, ಚೆನ್ನಾಗಿತ್ತು. ಹೆಚ್ಚಿನ ಜನಸಂಖ್ಯೆ ಇನ್ನೂ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಸರ್, ತಮ್ಮ ಹೆಸರು? ವೆಂಕಟೇಶ್ ಮೂರ್ತಿ, ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ಯಶವಂತಪುರದಿಂದ. ಯಶವಂತಪುರ. ಹಾಂ, ಹೇಗೆ ಅನಿಸ್ತಾ ಇದೆ ಸರ್ ಈ ಜಾತ್ರೆಗಳು, ಸಮಾರಂಭಗಳು? ಜಾತ್ರೆ ತುಂಬ ಚೆನ್ನಾಗಿದೆ. ನಾವು ಯಾವ ವರ್ಷ ಬಂದಿಲ್ಲ, ಈ ವರ್ಷ ಬಂದು ರಾತ್ರಿಯಿಂದ ಎಲ್ಲ ನೋಡಿಕೊಂಡು, ಎಲ್ಲ ಜಾತ್ರೆ ನೋಡಿಕೊಂಡು ಸಂತೋಷ ಸವಿತಾ ಇದ್ದೀವಿ. ತೇರು ಬಗ್ಗೆ ಅನಿಸ್ತದೆ? ಈ ಥರ ತೇರು ನೋಡಿದ್ರೆ ತೇರು ತುಂಬ ಚೆನ್ನಾಗಿದೆ. ಆ ತೇರು ನೋಡೋದೇ ಒಂದು ಖುಷಿ, ಸ್ವಾಮೀಜಿ ನೋಡೋದೇ ಒಂದು ಆನಂದ. ಹಾಂ ಪ್ರತಿ ವರ್ಷ ಹೀಗೆ ಬರ್ತಾರೆ. ಹಾಂ, ಥ್ಯಾಂಕ್ ಯು. ಹಾಂ, ಹೇಳಿ ಸರ್. ಸರ್, ತಮ್ಮ ಹೆಸರು? ಜಯರಾಮ ಅಂತ, ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ರಾಮನಗರ ಬಸಂಪುರ. ರಾಮನಗರ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸುಮಾರು ಚಿಕ್ಕ ವಯಸ್ಸಿಂದನೂ ಬರ್ತಾ ಇದ್ದೀನಿ. ಹೇಗೆ ಅನಿಸ್ತಾ ಇದೆ ಜಾತ್ರೆ? ನಮಗೆ ಪ್ರತಿ ವರ್ಷನೂ ಜಾತ್ರೆಗೆ ಬರ್ತೀವಿ. ಅದನ್ನು ಮುಗ್ದು ಬೇಸಿಗೆಗೆ ಮರಿ ಹೊಡೆದು ಹಬ್ಬ ಮಾಡ್ತೀವಿ. ನಮಗೆಲ್ಲ ಬಂದಾಗೆಲ್ಲ ಒಳ್ಳೆ ಅನುಕೂಲ ಎಲ್ಲ ಚೆನ್ನಾಗಾಗಿದೆ. ಅಷ್ಟು ವರ್ಷ ಹಿಂಗೆ ನಡ್ಕೊಂಡು ಹೋಗ್ತಾ ಇರಲಿ ಅಂತ ನಾವು ಭಾವಿಸ್ತೀವಿ. ನಮ್ಮ ಸ್ವಾಮೀಜಿ ಬಗ್ಗೆ ಏನು ಹೇಳ್ತೀರಾ? ಸ್ವಾಮೀಜಿ ಪರವಾಗಿಲ್ಲ, ಈಗ ಒಂದು ತಕ್ಕ ಮಟ್ಟಿಗೆ ಇದೆ. ಬಟ್ ಹಿಂಗೇನೆ ಇದೇ ಥರನೂ ನಡೆಸ್ಕೊಂಡು ಹೋದರೆ ಇನ್ನೂ ಬೆಳೀತದೆ. ಸ್ವಲ್ಪ ಇದಾದರೆ ಒಂಚೂರು ಭಕ್ತಾದಿಗಳೆಲ್ಲ ಇದಾಗೋಯ್ತಾರೆ. ನೋಡೋಣ, ಇವತ್ತು ಆದಿ ಚುಂಚನಗಿರಿ ಕ್ಷೇತ್ರದಲ್ಲಿ ಬಹಳಷ್ಟು ಕೂಡ ಸಡಗರ ಸಂಭ್ರಮ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಅದು ಗೊತ್ತೇ ಇದೆ. ಆದರೆ ಇವತ್ತು ಕೂಡ ಇಲ್ಲೊಬ್ಬರು ಭಕ್ತಾದಿಗಳು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಜನಗಳು ಬಿಸಿಲೆಲ್ಲ ಬರ್ತಿದ್ದಾರೆ. ಹಾಗಾಗಿ ಅವರಿಗೋಸ್ಕರ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಈ ಥರ ಪದಾರ್ಥಗಳನ್ನು ಅನಿಸ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಗೆ ನಮಸ್ಕಾರ. ನಮ್ಮ ಹೆಸರು? ಹನುಮಯ್ಯ. ಎಲ್ಲಿಂದ ಬಂದಿದ್ದೀರಾ ಸರ್? ಬೆಂಗಳೂರಿಂದ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 3 ವರ್ಷದಿಂದ, 2 ವರ್ಷದಿಂದ. 2 ವರ್ಷದಿಂದ. ಬಟ್ ಈ ಥರ ಹೇಗೆ ಇದು ಮಜ್ಜಿಗೆ ಪಾನಕ ಹೇಗೆ? ನಮಗೇನೋ ದೇವ್ರು ಒಳ್ಳೇದು ಮಾಡೋರೆ ನಾವು ದಾನ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಹಾಂ, ಪ್ರತಿ ವರ್ಷನೂ. ಪ್ರತಿ ವರ್ಷ? ಹೌದು. ಎಷ್ಟು ಜನಕ್ಕೆ ಇದು ಮಾಡ್ತೀರಾ? ಇಷ್ಟನಿಗೆ ಅಂತ ಏನಿಲ್ಲ, ನಾವು ಜನ ಲೆಕ್ಕ ಇಲ್ಲ. ಬಂದು ಇರೋಷ್ಟು ಮಾಡ್ತೀವಿ, ಇರೋದು ಕೊಟ್ಬಿಟ್ಟು ಹೋಗ್ತಾ ಇರ್ತೀವಿ. ಮತ್ತೆ ಜಾತ್ರೆ ಎಲ್ಲ ಹೇಗೆ ಅನ್ಸುತ್ತೆ? ಜಾತ್ರೆ ನಮ್ಗೆ ಅನುಕೂಲವಾಗಿದೆ. ಮತ್ತು ಅವಾಗಿನ ಜಾತ್ರೆಗೂ ಈಗಿನ ಜಾತ್ರೆಗೂ ಏನಾದರೂ ವ್ಯತ್ಯಾಸ? ಏನಿಲ್ಲ
ಅವಾಗ ಇದ್ದ ಜಾತ್ರೆ ಇವಾಗಲೂ ಅಷ್ಟೇ. ಓಕೆ, ತುಂಬ ಧನ್ಯವಾದಗಳು ಸರ್. ಸರ್, ತಮ್ಮ ಹೆಸರು? ರಾಜಣ್ಣ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು ಆಗಲೇ ಒಂದು 5-6 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಒಳ್ಳೆ ವಿಜೃಂಭಣೆಯಿಂದ ಚೆನ್ನಾಗಿ ನಡೀತಾ ಇದೆ ರಥೋತ್ಸವ. ತುಂಬ ಖುಷಿ ಆಯಿತು. ದೇವಸ್ಥಾನ ಅಂತೂ ತುಂಬ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ, ಜನನೂ ಸಿಕ್ಕಾಪಟ್ಟೆ ಸೇರ್ತಾ ಇದ್ದಾರೆ. ಒಳ್ಳೆ ಇದು ಬರ್ತಾ ಇದೆ, ತುಂಬ ಚೆನ್ನಾಗಿ. ಬನ್ನಿ ವೀಕ್ಷಕರೇ, ನೋಡಿದ್ರಲ್ಲ, ಅವಾಗ ನಾವು ಜಾತ್ರೆ ನೋಡ್ತಾನೆ ಇದ್ದೀವಿ. ಈಗ ಬನ್ನಿ, ಒಂದು ಜಾತ್ರೆಯ ಪ್ರಯುಕ್ತ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀರು ಅತಿ ಅಮೂಲ್ಯವಾದದ್ದು. ಬಟ್ ಜಾತ್ರೆ ಜನಕ್ಕೆ ಮುಖ್ಯವಾಗಿ ನೀರು ಬೇಕೇ ಬೇಕಾಗುತ್ತೆ. ಹಾಗಾಗಿ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಭಾಳಷ್ಟು ಕೂಡ ನೀರಿನ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಬನ್ನಿ, ಇಲ್ಲಿ ನೀರಿನ ವ್ಯವಸ್ಥೆಗಳು ಯಾವ ರೀತಿ ಇದೆ ಅನ್ನೋದನ್ನು ನೀವೇ ನೋಡಿ. ಬನ್ನಿ ವೀಕ್ಷಕರೇ, ನೋಡೋಣ. ಇವತ್ತು ಜಾತ್ರೆ ಪ್ರಯುಕ್ತ ಎಲ್ಲ ಭಕ್ತಾದಿಗಳು ಕೂಡ ಇವತ್ತು ಅನ್ನದಾಸೋಹ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಅದ್ದೂರಿಯಾಗಿ ಆಗ್ತಾ ಇದೆ. ಬನ್ನಿ, ಯಾವ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಒಂದು ಸಿಬ್ಬಂದಿಗಳು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಬನ್ನಿ. ಭೈರವನೆಂದರೆ ಭಯವಿಲ್ಲ, ಭೈರವನೆಂದರೆ ಭಯವಿಲ್ಲ, ಭೈರವ ನಾಮಕ್ಕೆ ಸಮವಿಲ್ಲ, ಶ್ರೀ ಭೈರವ ನಾಮಕ್ಕೆ ಸಮವಿಲ್ಲ. ಚುಂಚನಗಿರಿಯ ಆದಿಗುರುವು ನೀ, ಚುಂಚನಗಿರಿಯ ಆದಿಗುರುವು ನೀ, ಜೊತೆಯಲ್ಲಿದ್ದರೆ ಸುಖವಿಲ್ಲ. ಭೈರವನೆಂದರೆ ಭಯವಿಲ್ಲ, ಭೈರವ ನಾಮಕ್ಕೆ ಸಮವಿಲ್ಲ, ಶ್ರೀ ಭೈರವ ನಾಮಕ್ಕೆ ಸಮವಿಲ್ಲ. ರಾಮು ಅಂತ. ನಾವು ಇಲ್ವಲ್ಲ, ಮೈಸೂರು ತಾಲೂಕು. ಚೆನ್ನಾಗೈತೆ ಸರ್, ಚೆನ್ನಾಗೈತೆ. ಚಂದ್ರಕಲಾ, ಬೆಂಗಳೂರು. ನಾವು ಒಂದು 3 ವರ್ಷದಿಂದ ಬರ್ತಾಯಿದ್ದೀವಿ. ಚೆನ್ನಾಗೈತೆ, ಪ್ರಸಾದನೂ ಚೆನ್ನಾಗೈತೆ. ನಮ್ಮ ಹೆಸರು ದಿನೇಶ್ ಅಂತ. ನಾವು ಬಂದು ಚನ್ನಪಟ್ಟಣ. ನಾವು ಪ್ರತಿ ವರ್ಷ ಯಾವಾಗಲೂ ಜಾತ್ರೆ ಬರ್ತಾನೆ ಇರ್ತೀವಿ. ಅಂದರೆ ಈ ಸಲ ಸ್ವಾಮಿಗಳು ಇಲ್ಲದೆ ಇರೋದಕ್ಕೂ, ಹೊಸ ಸ್ವಾಮಿ ಇರೋದಕ್ಕೂ ತುಂಬ ಫಸ್ಟ್ ಕ್ಲಾಸಾಗಿ ನಡೀತಿದೆ. ಜನಗಳಿಗೆ ಎಲ್ಲ ವ್ಯವಸ್ಥೆ ಅನುಕೂಲವಾಗಿದೆ. ಹಾಗೂ ಮತ್ತು ಪ್ರಸಾದಗಳು ವ್ಯವಸ್ಥೆ ಮಾಡಿದ್ದಾರೆ. ಹಾಸ್ಟೆಲಲ್ಲಿ ಊಟಕ್ಕೆ, ತಿಂಡಿಗೆ, ನೀರ ಸೌಲಭ್ಯ ಪ್ರತಿಯೊಂದು ಎಲ್ಲ ಅದೇ ರೀತಿ ಸ್ವಾಮೀಜಿ ಫಸ್ಟ್ ಯಾವ ಥರ ಇದ್ದರು ಈಗೂ ಅದೇ ಥರ ಮಾಡ್ಕೊಂಡು ಹೋಗ್ತಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದೇ ಥರ ಮೊದಲು ಯಾವ ಥರ ಮಾಡ್ಕೊಂಡು ಹೋಗ್ತಿದ್ರು ಅದೇ ಥರ ಮಾಡ್ತಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿದೆ, ಸಂತೋಷ. ನಮ್ಮ ಕಾಲಿಗೆ ಬಲ ನೀನು, ನಮ್ಮ ತೋಳ ಶಕ್ತಿಯು ನೀನು. ಓ ನಮ್ಮ ಕಾಲಿಗೆ ಬಲ ನೀನು, ನಮ್ಮ ತೋಳ ಶಕ್ತಿಯು ನೀನು. ಅಂತರಂಗದಾತ್ಮವು
ನೇತ್ರಾವತಿ ಎಲ್ಲಿಂದ ಬರ್ತಾ ಇರೋದು? ಬ್ಯಾಂಗ್ಳೂರ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು 5 ವರ್ಷದಿಂದ ಬರ್ತಿದೀವಿ. ಹೇಗೆ ಅನಿಸ್ತಾ ಇದೆ? ಸೂಪರ್ ಆಗೈತೆ ಎಲ್ಲ ನೋಡಿದ್ರೆ. ಜಾತ್ರೆ ಎಲ್ಲ ನೋಡಿದ್ರಾ? ನೋಡಿದ್ವಿ. ಖುಷಿನೆಲ್ಲ ಎಲ್ಲ ನೋಡಿದ್ರಾ? ಸಾಕತ್ ಎಂಜಾಯ್ ಮಾಡಿದ್ವಿ. ಬನ್ನಿ ವೀಕ್ಷಕರೇ, ನೋಡೋಣ. ನೋಡಿ, ಜಾತ್ರೆಯ ಸಂದರ್ಭದಲ್ಲಿ ಈಗ ಜಾತ್ರೆಯನ್ನು ಸುತ್ತಾಡ್ತಾ ಇದ್ದೀವಿ. ಆದರೆ ಒಂದು ವಿಶೇಷವಾಗಿ ನೋಡಿ, ಇವತ್ತು ಕನ್ನಡಿ ಅನ್ನೋದ್ರಲ್ಲಿ ಎಷ್ಟು ಡಿಸೈನನ್ನು ಮಾಡಿದ್ದಾರೆ. ನಾವು ಅನಾವಶ್ಯಕವಾಗಿ ಕನ್ನಡಿಗಳನ್ನು, ಸಣ್ಣ ಸಣ್ಣ ವಸ್ತುಗಳನ್ನು ಬಿಸಾಡ್ತೇವೆ. ಆದರೆ ಇಲ್ಲೆಲ್ಲ ಒಂದು ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಒಂದು ನೋಡಿ, ಬಹಳಷ್ಟು ಕೂಡ ನೀವು ನೋಡ್ತಾ ಇದ್ದೀರಿ. ಭಾಳಷ್ಟು ಡಿಸೈನ್ಗಳು ಕೂಡ ಇಲ್ಲಿ ಮೂಡಿ ಬರ್ತಾ ಇದೆ. ಇದನ್ನು ನಾನು ನೋಡೋದಕ್ಕಿಂತ ನೀವು ಕೂಡ ಎಲ್ಲ ಒಂದು ಇದರಲ್ಲೂ ನೀವು ಕೂಡ ವೀಕ್ಷಣೆ ಮಾಡಿ ಅದನ್ನು. ಓಕೆ, ಬನ್ನಿ. ಹಾಗೆ ಈ ಒಂದು ಡಿಸೈನ್ ಮಾಡಿರ್ತಕ್ಕಂಥವರು ಒಂದು ಮಾರಾಟಗಾರರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ನಾವು ನಿತ್ಯ ಸ್ನೇಹಿ ಕರಕುಶಲ ಹಟ್ಟಿ ಮಂಡ್ಯದಿಂದ ಬಂದಿರೋದು. ಇದು ಒಂದು ಸಮುದ್ರದಲ್ಲಿ ಸಿಗುವಂಥ ಒಂದೊಂದು ವಸ್ತುಗಳನ್ನು ಆಯ್ದು ನಾವು ಅದನ್ನು ಒಂದು ಕ್ರಮಬದ್ಧವಾಗಿ ಜೋಡಿಸಿ ಅದನ್ನು ಒಂದು ರೂಪ ಕೊಟ್ಟು ಅದನ್ನು ಪ್ರತಿಯೊಂದು ಅರಳನ್ನು ಕೂಡ ನಾವು ಒಂದು ಡಿಸೈನ್ ಆಗಿ ಮಾಡಿ ಅದನ್ನು ಭಾಳ ಕಡಿಮೆ ಬೆಲೆಯಲ್ಲಿ, ಇದು ಕೈಗೆ ನಿಲುಕುವಂಥ ಒಂದು ಬೆಲೆಯಲ್ಲಿ ಮತ್ತು ಉತ್ತಮವಾಗಿ ಒಂದು ಮನೆಯಲ್ಲಿ ಅದ್ಭುತವಾಗಿ ಲಕ್ಷಣವಾಗಿ ಕಾಣುವಂಥ ಒಂದು ಪೂರ್ವ ಸಂಗ್ರಹ ವಸ್ತುಗಳಾಗಿ ಮತ್ತು ಕನ್ನಡಿಯಾಗೂ ಕೂಡ ಯೂಸ್ ಆಗುವಂಥ ಒಂದು ಅಪರೂಪದ ಒಂದು ಪ್ರದರ್ಶನ ಮತ್ತು ಮಾರಾಟ. ಅಂದರೆ ಇಂತಿಷ್ಟಕ್ಕೆ ಮಾರಾಟ ಆಗಲೇಬೇಕು ಅನ್ನೋ ಉದ್ದೇಶ ಅಲ್ಲ, ನಮ್ಮ ಜನಕ್ಕೆ ಇಂಥ ಒಂದು ಕಲೆ ಮತ್ತು ಇಂಥ ಒಂದು ಕರಕುಶಲ ಒಂದು ಅಭಿವೃದ್ಧಿ ನಡೀತಾ ಇದೆ, ಈ ಥರದ್ದೆಲ್ಲ ಮಾಡ್ಬೋದು ಅನ್ನೋ ಒಂದು ಪಬ್ಲಿಸಿಟಿನ ಮಾಡೋದಕ್ಕೋಸ್ಕರ ನಾವಿಲ್ಲಿ ಸ್ಟಾಲ್ನ ಹಾಕೊಂಡಿದ್ದೀವಿ. ಖಂಡಿತ ನಾವು ಒಂದು 4-5 ವರ್ಷದಿಂದ ಈ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗೋ ಪ್ರದರ್ಶನ ಮತ್ತು ಮಾರಾಟ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಜಾತ್ರೆಗಳಲ್ಲಿ ಎಲ್ಲರೂ ಕೂಡ ಈ ಒಂದು ಬಿಸ್ನೆಸ್ ಹೆಂಗೆ ಅಂತಂದರೆ, ನಾವು 100 ರೂಪಾಯಿ ಅಂದರೆ ಅವರು ಸಹಜವಾಗಿ 75 ರೂಪಾಯಿನೇ ಕೇಳ್ತಾರೆ. ಬಟ್ ಇದಕ್ಕೆ ಬೆಲೆ ಕಟ್ಟಬೇಕಾಗಿರೋದು ಏನಂದರೆ, ಆ ಕುತ್ಕೊಂಡು ಒಂದೊಂದು ಮಣಿನೂ ಸೇರಿಸಿರ್ತಾರೆ. 2-3 ದಿನ ಒಬ್ಬ ಕೆಲಸಗಾರರುಗಳು ಒಂದು ಕನ್ನಡಿನ ಮಾಡ್ತಾ ಇರ್ತಾರೆ. ಅದರಿಂದ ಇಲ್ಲಿ ಕನ್ನಡಿನೂ ಭಾಳ ಕಡಿಮೆನಲ್ಲಿದೆ. 80 ರೂಪಾಯಿಂದ ಹಿಡಿದು 350 ರೂಪಾಯಿನೇ ಲಾಸ್ಟು. ಇಂಥ ಒಂದು ದೊಡ್ಡ ಕನ್ನಡಿ ಕೂಡ ಕೇವಲ 350 ರೂಪಾಯಿ, 250 ರೂಪಾಯಿ. ಇಲ್ಲಿ ನೋಡಿ, ನವಿಲಿದೆ. ಈ ನವಿಲು ಡಿಸೈನು ಬಂದು ಕೇವಲ 250 ರೂಪಾಯಿಗೆ ನಾವು ಮಾಡ್ತಾ ಇದ್ದೀವಿ. ಮತ್ತು ಇದೊಂದು ಆರ್ಟ್ ಲವ್ ಶೇಪ್ನಲ್ಲಿ ಬಂದಿರುವಂಥದ್ದು ಬರೀ 150 ರೂಪಾಯಿ. ಈ ಒಂದು ಆರ್ಟ್ ಡಿಸೈನಲ್ಲಿ ಬಂದಿರುವಂಥದ್ದು ಒಂದು 250 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀವಿ. ಈ ಥರ ದೊಡ್ಡದು ಮುತ್ತುಗಳಿಂದ ಸೇರಿಸಿರುವಂಥದ್ದು ಕೂಡ ಕೇವಲ 350 ರೂಪಾಯಿಗೆ ಸೇಲು ಮತ್ತು ಪ್ರದರ್ಶನ. ಜನ ತಗೊಳ್ಳಿಲ್ಲ ಅಂತಂದ್ರೂ ನಾವು ಶಾಲೆ ಹತ್ರ ಬಂದು ತುಂಬ ಚೆನ್ನಾಗಿದೆ, ಸೂಪರ್ ಅಂತ ಹೇಳ್ತಾರೆ. ಅದೇ ಒಂದು ನಮಗೆ ದೊಡ್ಡ ಖುಷಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ನಿಮ್ಮ ಟಿವಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ನಿಮಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು. ನೋಡೋ ವೀಕ್ಷಕರೇ, ಭಾಳಷ್ಟು ಕೂಡ ವ್ಯಾಪಾರಿಗಳಂದಾಗ ನಾವೇನು ಅನ್ಕೋತೀವಿ, ಭಾಳಷ್ಟು ಅವ್ರಿಗೇನಪ್ಪ ಕಮ್ಮಿ ಆಗಿದೆ ಅನ್ಕೋತೀವಿ. ಬಟ್ ಭಾಳಷ್ಟು ಕೂಡ ನೋಡಿ, ಆ ಬೆಲೆಗಳು ಹೇಳಿದ್ರು. ಒಂದು ಕನಿಷ್ಠ ಬೆಲೆಯಿಂದ ಗರಿಷ್ಠ ಬೆಲೆ 80 ರೂಪಾಯಿಂದ 250 ರೂಪಾಯಿವರೆಗೂ ಕೂಡ ಈ ಒಂದು ಮಿನಾರ್ಗಳು ಸಿಗ್ತಕ್ಕಂಥದ್ದು. ಬಟ್ ನಾವು ಆ ಮಿನಾರ್ಗಳಲ್ಲಿ ಆ ಡಿಸೈನ್ ಇದೆಯಲ್ಲ, ಒಂದು ನವೀನ್ ಡಿಸೈನ್ಗಳಾಗಿರ್ಬೋದು, ಈ ಥರ ನವೀನ್ ಡಿಸೈನು ಮತ್ತು ಇಲ್ಲಿ ನವೀನ್ ಡಿಸೈನ್ ಆಗಿರ್ಬೋದು ಮತ್ತು ಈ ಡಿಸೈನ್ಗಳಾಗಿರ್ಬೋದು, ಎಲ್ಲ ಒಂದು ಡಿಸೈನ್ಗಳನ್ನ ನೋಡಿದಾಗ ಖಂಡಿತ ಒಂದು ಮನೆಗಳಲ್ಲಿ ಅಲಂಕಾರಕ್ಕೆ ಇಂತಹ ವಸ್ತುಗಳು ಭಾಳಷ್ಟು ಉಪಯೋಗ ಆಗ್ತವೆ. ನೀವು ಕೂಡ ತಗೊಳ್ಳಿ, ನಾನು ತೊಗೊಂಡಿದ್ದೀನಿ. ಸಕಲ ಸರ್ವಸ್ವ ನಿನ್ನಿಂದ, ಸಕಲ ಸರ್ವಸ್ವ ನಿನ್ನಿಂದ, ಅನ್ನದಾನಿ ನಿನ್ನ ಕೃಪೆಯಿಂದ. ಭೈರವನಿಂದರೆ ಭಯವಿಲ್ಲ, ಭೈರವ ನಾಮಕ್ಕೆ ಸಮವಿಲ್ಲ, ಶ್ರೀ ಭೈರವ ನಾಮಕ್ಕೆ ಸಮವಿಲ್ಲ. ಭೈರವನೆಂದರೆ ಭಯವಿಲ್ಲ, ಭೈರವ ನಾಮಕ್ಕೆ ಸಮವಿಲ್ಲ, ಶ್ರೀ ಭೈರವ ನಾಮಕ್ಕೆ ಸಮವಿಲ್ಲ. ಚುಂಚನಗಿರಿಯ ಆದಿಗುರುವು ನೀ ಜೊತೆಯಲ್ಲಿದ್ದರೆ ಸುಖವಿಲ್ಲ, ಚುಂಚನಗಿರಿಯ ಆದಿಗುರುವು ನೀ ಜೊತೆಯಲ್ಲಿದ್ದರೆ ಸುಖವಿಲ್ಲ. ಭೈರವನೆಂದರೆ ಭಯವಿಲ್ಲ, ಭೈರವ ನಾಮಕ್ಕೆ ಸಮವಿಲ್ಲ, ಶ್ರೀ ಭೈರವ ನಾಮಕ್ಕೆ ಸಮವಿಲ್ಲ.
ಬರಲೇನು ಸನ್ನಿಧಿಗೆ ಬರಲೇನು ನಿಧಿಗೆ ಬರಲೇನು ಸನ್ನಿಧಿಗೆ ಬರಲೇನು ಮಲ್ಲಿಗೆಯ ಮೊಗ್ಗ ತಂದು ಚೆಲ್ಲಲೇನು ಸ್ವಾಮಿ ಮಲ್ಲಿಗೆಯ ಮೊಗ್ಗ ತಂದು ಚೆಲ್ಲಲೇನು ಸ್ವಾಮಿ. ನೋಡೋಣ, ಯಾಕಂದರೆ ಇವತ್ತು ಆದಿಚುಂಚನಗಿರಿಯಲ್ಲಿ ಈಗ ತಾನೇ ತೇರಾಗಿದೆ. ಈ ತೇರು ಮುಗಿದ ನಂತರ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ದೇವರ ಒಂದು ವಿಶೇಷ ದರ್ಶನಕ್ಕಾಗಿ ಎಲ್ಲ ಭಕ್ತಾದಿಗಳು ನೂಕುನುಗ್ಗಲಲ್ಲಿ ಹೋಗ್ತಾ ಇದ್ದಾರೆ. ನೀವು ಕೂಡ ನೋಡಿ, ಹಿಂದೆ ನೋಡ್ತಾ ಇರ್ಬೋದು, ಭಾಳಷ್ಟು ಜನ ಇಲ್ಲಿ ಮೊದಲನೇ ಮೆಟ್ಟಿಲಿಗೆ ಪೂಜೆಯನ್ನು ಸಲ್ಲಿಸಿ ಅನಂತರ ಮೆಟ್ಟಿಲುಗಳನ್ನು ಹತ್ತಕ್ಕಂಥ ಸಂದರ್ಭ ಇದೆ. ಬನ್ನಿ ನಾವು ಕೂಡ ಪೂಜೆಯನ್ನು ಸಲ್ಲಿಸಿ ನಂತರ ದೇವರ ಗುಡಿಗೆ ಹೋಗೋಣ. ಬರಲೇನು ಸನ್ನಿಧಿಗೆ ಬರಲೇನು ದೂರಾದ ಊರಿಂದ 101 ಹೂ ತಂದೆ ನಿನಗಾಗಿ ತಂದೆ ಇಡುಗಾಯಿ. ದೂರಾದ ಊರಿಂದ 101 ಹೂ ತಂದೆ ನಿನಗಾಗಿ ತಂದೆ ಇಡುಗಾಯಿ. ನಿನಗಾಗಿ ತಂದೆ ಇಡುಗಾಯಿ ಭೈರುವ ಪೂಜೆಗೆ ತಂದೆ ಪಡಿದು ನಿಧಿಗೆ ಬರಲೇನು ಸನ್ನಿಧಿಗೆ ಬರಲೇನು ಮಲ್ಲಿಗೆಯ ಮೊಗ್ಗ ತಂದು ಚೆಲ್ಲಲೇನು ಸ್ವಾಮಿ ನಿಧಿಗೆ ಬರಲೇನು ಸನ್ನಿಧಿಗೆ ಬರಲೇನು. ವೀಕ್ಷಕರೇ, ನಾವು ಇವತ್ತು ಪ್ರಮುಖವಾದ ಘಟ್ಟದಲ್ಲಿದ್ದೇವೆ. ಇಲ್ಲಿ ನಾವು ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಮ್ಯೂಸಿಯಂನಲ್ಲಿದ್ದೇವೆ. ಈ ಮ್ಯೂಸಿಯಂನಲ್ಲಿರ್ತಕ್ಕಂಥ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ಶ್ರೀ 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 ಜಗದ್ಗುರು ಬಾಲ ಗಂಗಾಧರನಾಥ ಸ್ವಾಮೀಜಿಯವರು ಬಳಸಿದಂತಹ ಆ ವಸ್ತುಗಳಾಗಿರ್ಬೋದು, ಅವರು ಹಾಕಿಕೊಂಡಂತಹ ಬಟ್ಟೆಗಳಾಗಿರ್ಬೋದು, ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಹಲವಾರು ರೀತಿಯ ಎಲ್ಲ ರೀತಿಯ ಫೋಟೋಗಳು ಇಲ್ಲಿದೆ. ಇದನ್ನು ನಾನು ಬಯಲಿಡೋರಾಗಲ್ಲ, ನೀವೇ ಆ ಎಲ್ಲ ಫೋಟೋಗಳನ್ನ ವೀಕ್ಷಣೆ ಮಾಡಿ ಬನ್ನಿ ವೀಕ್ಷಕ. ಬರಲೇನು ಸನ್ನಿಧಿಗೆ ಬರಲೇನು ಮಲ್ಲಿಗೆಯ ಮೊಗ್ಗ ತಂದು ಚೆಲ್ಲಲೇನು ಸ್ವಾಮಿ ನಿಧಿಗೆ ಬರಲೇನು ಸನ್ನಿಧಿಗೆ ಬರಲೇನು. ವೀಕ್ಷಕರೇ, ನಮ್ಮ ಸ್ವಾಮೀಜಿ ಬಳಸ್ತಕ್ಕಂಥ ಒಂದು ಫೋಟೋಗಳು ನೋಡಿದ್ರಿ ನೀವು. ಅವ್ರು ಯಾವ ರೀತಿಯಲ್ಲಿ ಒಂದು ಸೇವೆಗಳನ್ನ ಸಲ್ಲಿಸತಕ್ಕಂಥದ್ದು, ಹಾಗೆ ಆದಿಚುಂಚನಗಿರಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಫೋಟೋಗಳನ್ನ ನೋಡಿದ್ರಿ. ಈಗ ಕೂಡ ನಾವು ಇನ್ನೊಂದು ಹಂತದಲ್ಲಿ ಕೂಡ ಇದ್ದೇವೆ. ಈ ಮ್ಯೂಸಿಯಂನಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಸ್ವಾಮೀಜಿಗೆ ಒಂದು ಸಂಬಂಧಪಟ್ಟಂತೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಹಳಷ್ಟು ಕೂಡ ವಿಭಿನ್ನವಾದಂತಹ ಚಿತ್ರಗಳನ್ನು ಹಾಕಿದ್ದಾರೆ. ಇದರಲ್ಲಿ ಒಂದು ನಮ್ಮ ಸ್ವಾಮೀಜಿಯವರ ಒಂದು ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳಾಗಿರ್ಬೋದು, ವಿವಿಧ ರಾಜಕಾರಣಿಗಳು, ವಿವಿಧ ವ್ಯಕ್ತಿಗಳು ಒಂದು ಸನ್ಮಾನವನ್ನು ಮಾಡ್ತಿರ್ತಕ್ಕಂಥ ಒಂದು ಸಂದರ್ಭಗಳು, ಹಾಗೆ ಅವರ ಒಂದು ಮೀಟಿಂಗ್ನಲ್ಲಿ ಇರ್ತಕ್ಕಂಥದ್ದು, ಬಹಳಷ್ಟು ಕೂಡ ಅವರ ಒಂದು ಸವಿ ನೆನಪನ್ನು ತರ್ತಕ್ಕಂಥ ಎಲ್ಲ ರೀತಿಯ ಚಿತ್ರಗಳನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಯಾರೋ ಒಬ್ಬರು ಕಲಾವಿದರು ಕೂಡ ನೋಡಿ ನಮ್ಮ ಸ್ವಾಮೀಜಿಯವರ ಒಂದು ಚಿತ್ರವನ್ನು ಬಹಳ ಅದ್ಭುತವಾಗಿ ಬಿಡಿಸಿದ್ದಾರೆ. ಹಾಗೆ ಇಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದರೆ ಇಲ್ಲಿ ನೋಡಿ, ಪ್ರತಿಯೊಬ್ಬರು ಕೂಡ ನಮ್ಮ ಮಾಜಿ ಮುಖ್ಯಮಂತ್ರಿ ದೇವೇಗೌಡರು ಕೂಡ ಈ ಫೋಟೋದಲ್ಲಿ ಇರ್ತಕ್ಕಂಥದ್ದು. ಹೀಗೆ ಬಹಳಷ್ಟು ಕೂಡ ಚಿತ್ರಗಳನ್ನು ಈ ನಮ್ಮ ಮ್ಯೂಸಿಯಂನಲ್ಲಿ ಹಾಕಿದ್ದಾರೆ. ಹಾಗೆ ಇನ್ನೊಂದು ವಿಶೇಷತೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಇವರು ವೀರೇಂದ್ರ ಕಾಗೇಡವರು ಕೂಡ ಇವತ್ತು ನಮ್ಮ ಸ್ವಾಮೀಜಿಯವ್ರ ಜೊತೆ ಇರ್ತಕ್ಕಂಥದ್ದು. ಬಹಳಷ್ಟು ಕೂಡ ಇಂಥ ಸವಿ ನೆನಪನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಈ ಆದಿಚುಂಚನಗಿರಿ ಕೇವಲ ಒಂದು ಆಧ್ಯಾತ್ಮಿಕತೆ ಅಲ್ಲ, ಒಂದು ಐತಿಹಾಸಿಕವಾಗಿ ಜನರಲ್ಲಿ ಮುಂದಿನ ಹಂತಗಳಲ್ಲೂ ಕೂಡ ಎಲ್ಲ ನೆನಪನ್ನು ತಂದು ಕರ್ನಾಟಕದಲ್ಲಿ ಅಥವಾ ಇಡೀ ಒಂದು ಇದರಲ್ಲಿ ನಮ್ಮ ಒಂದು ಆಧ್ಯಾತ್ಮಿಕವನ್ನು ಬೆಳೆಸ್ತಕ್ಕಂಥ ಒಂದು ಪ್ರಮುಖವಾದಂತಹ ಕ್ಷೇತ್ರ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು ವೀಕ್ಷಕರೇ.
ಓಕೆ ಬನ್ನಿ ವೀಕ್ಷಕರೇ, ಈಗ ನಾವು ಪ್ರಮುಖವಾಗಿ ನಾವು ಎಲ್ಲರೂ ಬರ್ತಕ್ಕಂಥದ್ದು ಆದಿಚುಂಚನಗಿರಿಗೆ ಮೇನ್ ಒಂದು ಗರ್ಭಗುಡಿಯನ್ನು ನೋಡ್ತಕ್ಕಂಥದ್ದು. ಆದರೆ ಅದರ ನಿರ್ಮಾಣದ ವಿವಿಧ ಹಂತಗಳನ್ನು ಕೂಡ ಈ ಚಿತ್ರೀಕರಣದಲ್ಲಿ ತೋರಿಸಿದ್ದಾರೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಚಿತ್ರಗಳನ್ನು ನೋಡ್ತಿದ್ರೆ ಇಲ್ಲಿ ಯಾವ ರೀತಿ ಒಂದು ಆ ದೇವಸ್ಥಾನ ಅಂತಕ್ಕಂಥದ್ದು ನಿರ್ಮಾಣ ಆಯಿತು ಅಂತಕ್ಕಂಥ ಒಂದು ಎಲ್ಲ ಮಾಹಿತಿಗಳನ್ನ ಕೂಡ ಈ ಒಂದು ಚಿತ್ರದಲ್ಲಿ ಆಗ್ತಕ್ಕಂಥ ಒಂದು ಸಂದರ್ಭ ಇಲ್ಲಿ ನೋಡಿ. ಇಲ್ಲಿ ಹಾಗೆ ಈಗ ತಾನೇ ಶ್ರೀ ಶ್ರೀ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವ್ರ ಜೊತೆ ಇರ್ತಕ್ಕಂಥದ್ದು ಬಹಳಷ್ಟು ಕೂಡ ಒಡನಾಟವನ್ನು ಇಟ್ಕೊಂಡಿದ್ರು. ಹಾಗಾಗಿ ನೋಡಿ, ಅವ್ರ ಫೋಟೋಗಳು ಕೂಡ ಕಿರಿಯ ಶ್ರೀಗಳಿಗೆ ಜ್ಞಾನದ ಸಂಕೇತ, ಇವರ ಜ್ಞಾನವನ್ನು ಅವರಿಗೆ ತುಂಬತಕ್ಕಂಥದ್ದು. ಬಹಳಷ್ಟು ಕೂಡ ಇಂಥ ಚಿತ್ರಗಳು ನಿಜವಾಗ್ಲೂ ನಮ್ಮನ್ನು ಎಲ್ಲ ಒಂದು ಆಧ್ಯಾತ್ಮದ ಕಡೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇವೆ. ಹಾಗೆ ಕೂಡ ಶ್ರೀ ಆದಿಚುಂಚನಗಿರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಫೋಟೋಗಳು ಕೂಡ ಇಲ್ಲಿರ್ತಕ್ಕಂಥದ್ದು ಒಂದು ದೇಗುಲಗಳಾಗಿರ್ಬೋದು, ವಾತಾವರಣಗಳಾಗಿರ್ಬೋದು, ವಿವಿಧ ಒಂದು ನೋಡಿ ಇಲ್ಲಿ ವಿವಾಹದ ಒಂದು ಸಂದರ್ಭಗಳಾಗಿರ್ಬೋದು, ಹಾಗೆ ವಿವಿಧ ರೀತಿಯ ಮಕ್ಕಳಿಗಾಗಿ ಕಾರ್ಯಕ್ರಮಗಳು, ಈ ಎಲ್ಲ ರೀತಿಯಲ್ಲಾಗಿರ್ತಕ್ಕಂಥದ್ದು. ಹಾಗೆ ನೀವು ಪ್ರಮುಖವಾಗಿ ನೋಡ್ಬೋದು ಎಸ್ ಎಂ ಕೃಷ್ಣರವರು, ಅಂಬರೀಷ್ ಅವರು, ವಿವಿಧ ರೀತಿಯ ಕಲಾವಿದರು ಕೂಡ ಈ ಒಂದು ಫೋಟೋದಲ್ಲಿರ್ತಕ್ಕಂಥದ್ದು, ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಹಾಗೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಈ ಚಿತ್ರದಲ್ಲಿರ್ತಕ್ಕಂಥದ್ದು. ಹಾಗೆ ಈಗ ತಾನೇ ಒಂದು ರಥೋತ್ಸವದ ಬಳಿ ನೀವೆಲ್ಲ ಕೂಡ ರಥದಲ್ಲಿ ನೋಡಿದ್ರಿ, ನಿರ್ಮಲಾನಂದ ಸ್ವಾಮೀಜಿಯವರು ರಥದಲ್ಲಿ ಹೋಗ್ತಿದ್ರು. ಆ ಒಂದು ಫೋಟೋವು ಕೂಡ ನಿಮ್ಮನ್ನು ಭಾಳಷ್ಟು ಕೂಡ ಮನಸ್ಸಿಳುವಂತೆ ಮಾಡ್ತಾ ಇದೆ. ನೋಡಿ, ಇದೇ ಆ ಫೋಟೋ. ಮಾತಾಡು ಮಾತಾಡು ಭೈರವ, ನೀ ಮಾತಾಡಬೇಕಯ್ಯ ಭೈರವ. ಮಾತಾಡು ಮಾತಾಡು ಭೈರವ, ನೀ ಮಾತಾಡಬೇಕಯ್ಯ ಭೈರವ. ನೀ ಮಾತಾಡದಿದ್ದರೆ ನಾ ಉಳಿಯಲಾರೆನು, ಮಾತಾಡು ಶ್ರೀಕಾಲ ಭೈರವ. ಚುಂಚನಗಿರಿಯ ಭೈರವ, ನಮ್ಮ ಮನೆ ಸ್ವಾಮಿ ನೀನೇ ಭೈರವ. ತಪ್ಪು ಕಾಣಿಕೆಯ ನಿನ ಪಾದ ಕೊಪ್ಪಿಸುವೆ, ಮಾತಾಡು ಅನ್ನದಾನಿ ಭೈರವ. ಹಂಬಲಿಸಿ ಅಳುತ್ತಿರುವೆ ಭೈರವ, ನನ್ನ ಆದರಿಸು ಬಾರಯ್ಯ ಭೈರವ. ಹಂಬಲಿಸಿ ಅಳುತ್ತಿರುವೆ ಭೈರವ, ನನ್ನ ಆದರಿಸು ಬಾರಯ್ಯ ಭೈರವ. ಹಂಬಲಿಸಿ ಅಳುತ್ತಿರುವೆ ಮನನೊಂದು ಕರೆದಿರುವೆ, ಮೊರೆಯಾನಿ ಕೇಳಯ್ಯ ಭೈರವ. ನಿನ್ನ ಕಂದನ ಬಳಿ ಬಾರು ಭೈರವ. ತಂದೆ ತಾಯಿಯೂ ಇಲ್ಲ ಭೈರವ, ಬಂಧು ಬಳಗವಿಲ್ಲ ಭೈರವ. ತಂದೆ ತಾಯಿಯೂ ಇಲ್ಲ ಭೈರವ, ಬಂಧು ಬಳಗವಿಲ್ಲ ಭೈರವ. ನಿನ್ನನ್ನೇ ನಂಬಿರುವೆ, ಹಂಬಲಿಸಿ ಬೇಡಿರುವೆ, ಒಮ್ಮೆ ನೀ ಮಾತನಾಡು ಭೈರವ. ಮಾತಾಡು ಮಾತಾಡು ಭೈರವ, ನೀ ಮಾತಾಡಬೇಕಯ್ಯ ಭೈರವ. ನೀ ಮಾತಾಡದಿದ್ದರೆ ನಾ ಉಳಿಯಲಾರೆನು, ಮಾತಾಡು ಶ್ರೀಕಾಲ ಭೈರವ.
ಭೈರವ ಪರಸ್ತ್ರೀಯ ಸುಖ ಸವಿದೆ ಭೈರವ ಪ್ರಾಯ ಬಂದಿತೆಂದು ಭೈರವ ಪರಸ್ತ್ರೀಯ ಸುಖ ಸವಿದೆ ಭೈರವ ಪರಸ್ವತ್ತಿಗಾಸೆ ಪಟ್ಟೆ ಬರಿ ಸುಳ್ಳು ನುಡಿದು ಬಿಟ್ಟೆ ಕಳ್ಳನಾನಾದೇನು ಭೈರವ ಕಳ್ಳನಾನಾದೇನು ಭೈರವ ಪಾಪಿ ನಾನಾದೇನು ಭೈರವ ನನ್ನ ಕ್ಷಮಿಸಲಾರೆಯ ನೀನು ಭೈರವ ಪಾಪಿ ನಾನಾದೇನು ಭೈರವ ನನ್ನ ಕ್ಷಮಿಸಲಾರೆಯ ನೀನು ಭೈರವ ಹೊತ್ತು ಮೀರುವ ಮುನ್ನ ಜೀವ ಹೋಗುವ ಮುನ್ನ ಕಂಡೊಮ್ಮೆ ಮಾತನಾಡು ಭೈರವ ಮಾತಾಡು ಮಾತಾಡು ಭೈರವ ನೀ ಮಾತಾಡಬೇಕಯ್ಯ ಭೈರವ ಮಾತಾಡು ಮಾತಾಡು ಭೈರವ ನೀ ಮಾತಾಡಬೇಕಯ್ಯ ಭೈರವ ನೀ ಮಾತಾಡದಿದ್ದರೆ ನಾ ಉಳಿಯಲಾರೆನು ಮಾತಾಡು ಶ್ರೀಕಾಲ ಭೈರವ ಚುಂಚನಗಿರಿಯ ಭೈರವ ನಮ್ಮ ಮನೆ ಸ್ವಾಮಿ ನೀನೇ ಭೈರವ ತಪ್ಪು ಕಾಣಿಕೆಯ ನಿನ ಪಾದ ಕೊಪ್ಪಿಸುವೆ ಮಾತಾಡು ಅನ್ನದಾನಿ ಭೈರವ ಮಾತಾಡು ಅನ್ನದಾನಿ ಭೈರವ. ಭಕ್ತರ ಸಾಲ. ಬನ್ನಿ ವೀಕ್ಷಕರು, ಇವತ್ತು ನಾವಿದ್ದೇವೆ ಪ್ರಮುಖವಾಗಿ ನಂದಿ ವಿಗ್ರಹದ ಹತ್ತಿರ ಇದ್ದೇವೆ. ಇಲ್ಲಿ ಭಾಳಷ್ಟು ಕೂಡ ನೋಡ್ತಾ ಇರ್ಬೋದು, ಭಾಳಷ್ಟು ಕೂಡ ಭಕ್ತಾದಿಗಳು ಈ ನಂದಿ ವಿಗ್ರಹದಲ್ಲಿ ಸುತ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಂದಿ ವಿಗ್ರಹಕ್ಕೆ ಬಾಳೆಹಣ್ಣನ್ನು ತಿನ್ನಿಸ್ತಾ ಇದ್ದಾರೆ. ಆದರೆ ಇದ್ರ ವಿಶೇಷತೆ ಏಕೆ ಆ ನಂದಿ ವಿಗ್ರಹಕ್ಕೆ ಬಾಳೆಹಣ್ಣು ತಿನ್ನಿಸ್ತಾರೆ ಅನ್ನೋದನ್ನ ನಾವು ಇಲ್ಲಿನ ಭಕ್ತಾದಿಗಳ ಮುಖಾಂತರ ತಿಳ್ಕೊಳ್ಳೋಣ. ಸರ್, ತಮ್ಮ ಹೆಸರು? ಭೈರಪ್ಪ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ಹುಣಸಗುಪ್ಪೆಯಿಂದ ಎಷ್ಟು ವರ್ಷದಿಂದ ಜಾತ್ರೆ ಬರ್ತಾ ಇದ್ದೀರಾ? ನಾವು ಸುಮಾರು ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. ಹೇಗೆ ಅನಿಸ್ತಾ ಇದೆ ಜಾತ್ರೆ? ವರ್ಷಕ್ಕೂ ಇಂಪ್ರೂವ್ ಆಗ್ತಾ ಇದೆ, ಭಕ್ತಿ ಜಾಸ್ತಿ ಆಗ್ತಾ ಇದೆ ದೇವ್ರ ಮೇಲೆ. ಎಲ್ಲ ಭಕ್ತಾದಿಗಳನ್ನು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬರ್ತಾ ಇದ್ದಾರೆ. ಬಟ್ ಈಗ ನಂದಿ ವಿಗ್ರಹ ಹತ್ರ ಇದ್ದೀರಾ, ನಂದಿ ವಿಗ್ರಹಕ್ಕೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ದೀರಾ, ಏನು ಅದು ಬಾಳೆಹಣ್ಣು ತಿನ್ನಿಸ್ತಕ್ಕಂಥ ಒಂದು ವಿಶೇಷತೆ ಏನು? ಅಂದ್ರೆ ಹೇಳ್ಬೇಕಂದ್ರೆ ಪುರಾತನ ಕಾಲದಿಂದನೂ ಅದೊಂದು ನಡ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ. ಅಂದರೆ ಬಹುಶಃ ನಾವು ವೈಜ್ಞಾನಿಕ ಹೇಳ್ಬೇಕು ಅಂತಂದರೆ ಅದು ನಾವು ಪೂಜೆ ಮಾಡ್ತಕ್ಕಂಥ ಪ್ರಸಾದವನ್ನು ಅದಕ್ಕೆ ತಿನ್ಸಾದ್ಮೇಲೆ ಅರ್ಪಿಸಾದ್ಮೇಲೆ ನಾವು ತಿನ್ನಬಹುದು ಅನ್ನೋ ಉದ್ದೇಶ. ನಮ್ಮ ಅನಿಸಿಕೆಗಳನ್ನ ಬೇಡಿಕೆ ಮುಖಾಂತರ ಅರ್ಪಿಸ್ತಾ ಇದೀವಿ. ಅರ್ಕೆಗಳನ್ನ ಎಲ್ಲ ಒತ್ಕೊಂಡಿರ್ತಾರಲ್ಲ, ಅದರ ಒಂದು ಪ್ರಾಮುಖ್ಯತೆ ಅದಕ್ಕಿದೆ. ಓಕೆ ಸರ್, ಓಕೆ. ನೋಡೋಣ ವೀಕ್ಷಕರ, ಇಲ್ಲಿನ ಭಕ್ತಾದಿಗಳು ಹೇಳೋದೇನಂತ ಹೇಳಿದ್ರೆ, ನಾವು ನಂದಿ ವಿಗ್ರಹಕ್ಕೆ ಬಾಳೆಹಣ್ಣು ತಿನ್ಸಿದ್ರೆ ನಮ್ಮ ಅರ್ಕೆಗಳೇನಿರುತ್ತೋ ಹಾಗೆ ನಮ್ಮ ಒಂದು ಧನ ಸಂಪತ್ತು ಅಂತಕ್ಕಂಥದ್ದೇನೋ ಎಲ್ಲವೂ ಕೂಡ ಹಾಗೆ ಉಳಿತದೆ ಅಂತಕ್ಕಂಥದ್ದೇ ಇಲ್ಲಿನ ಭಕ್ತಾದಿಗಳ ಒಂದು ನಿಲುವು. ನೀವು ಕೂಡ ಈ ರೀತಿ ಅರ್ಕೆಗಳನ್ನು ತೀರಿಸಬೇಕಾದ್ರೆ ಒಮ್ಮೆ ಒಂದು ಕೆಲಸ ಮಾಡಿ, ನೀವು ಒಮ್ಮೆ ಆದಿಚುಂಚನಗಿರಿಗೆ ಭೇಟಿ ಕೊಟ್ಟು ನೀವು ಕೂಡ ಈ ನಂದಿ ವಿಗ್ರಹಕ್ಕೆ ಬಾಳೆಹಣ್ಣು ತಿನ್ನಿಸಿ. ಬೈರ ಆನಂದ್, ಸಂತೋಷ್, ರವಿಕುಮಾರ್, ಸೋಮಯ್ಯ. ಎಲ್ಲ ಇಲ್ಲಿಂದ ಬಂದಿರಾ? ಬಿಡದಿಯಿಂದ ಅಬ್ಬನಕುಪ್ಪೆಯಿಂದ. ಹೇಗೆ ಅನಿಸ್ತಾ ಇದೆ ಜಾತ್ರೆ? ತುಂಬಾ ಖುಷಿ ಆಯ್ತಾ ಇದೆ. ಫಸ್ಟ್ ಟೈಮ್ ಬರ್ತಾ ಇರೋದು? ಇಲ್ಲ, ಇದು ಮನೆದೇವರು, ವರ್ಷನೂ ಬರ್ತಾ ಇರ್ತೀವಿ. ಹೇಗೆ ಅನಿಸ್ತಾ ಇದೆ ಒಟ್ಟು ಜಾತ್ರೆ ಇಲ್ಲಿ? ಯಾಕಂದ್ರೆ ಎಲ್ಲ ಸಮಾರಂಭಗಳಾಗಿರ್ಬೋದು, ಎಂಜಾಯ್ ಮಾಡ್ತಾ ಇದೀವಿ. ಎಲ್ಲಾನು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೈಟ್ ಬೆಳಗಿನ ಜಾವ ತೆಪ್ಪೋತ್ಸವ ಆಯಿತು, ಮತ್ತು ತೇರಾಯಿತು, ಎಲ್ಲ ಚೆನ್ನಾಗಿ ನಡೀತು. ಜನ ಜೋರಾಗಿ ಸೇರಿದ್ದಾರೆ. ಇದರಿಂದ ತುಂಬ ಖುಷಿ ಆಯಿತು. ಇನ್ನು ಗಳಗಂಬ ಹತ್ತಬೇಕು, ಹೋಗ್ತಾ ಇದ್ದೀವಿ. ನಮ್ಮ ಮಾಸ್ ಟಿ ವಿಯದವರು ಪರಿಚಯ ಇರೋದ್ರಿಂದ ಬಂದು ಕಾಂಟ್ಯಾಕ್ಟ್ ಮಾಡ್ದ, ಈಗ ಅದು ನಡೆಸ್ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಪ್ರಚಾರ ಎಲ್ಲ ಬಿಡದಿ ಜನತೆ ಇನ್ನೂ ಹೆಚ್ಚೆಚ್ಚು ಜನ ಆಗಮಿಸಬೇಕು ಚುಂಚನಗಿರಿ ಕ್ಷೇತ್ರಕ್ಕೆ. ಮಾಸ್ ಟಿವಿಗೆ ಮತ್ತೆ ಕೃತಜ್ಞಗಳು ಸಲ್ಲಿಸ್ತೀವಿ. ಇಲ್ಲಿ ಬಂದು ಆದಿಚುಂಚನಗಿರಿ ಮಠದ ಬಗ್ಗೆ ಪ್ರಚಾರ ಮಾಡ್ತಿರೋದಕ್ಕೆ.
ನಿಮ್ಮ ಚಾನಲ್ ಇನ್ನ ಇಂಪ್ರೂವ್ಮೆಂಟ್ ಆಗಲಿ ಇಂಪ್ರೂವ್ಮೆಂಟ್ ಆಗಲಿ ಅಂತ ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ಜಾತ್ರೆ ಎಂಜಾಯ್ ಮಾಡಿ ಪ್ರತಿ ವರ್ಷ ಹೀಗೆ ಬರ್ತಾರೆ. ನೋಡಲು ವೀಕ್ಷಕರೇ, ನಮ್ಮ ಸಮೀಪ ಬಿಡದಿಯ ಸಮೀಪ ಅಬ್ಬಿನಕುಪ್ಪೆ ಗ್ರಾಮ ಹಾಗೂ ಚಿತ್ರಗ್ರಾಮದಿಂದ ಎಲ್ಲ ಒಂದು ಭಕ್ತಾದಿ ಕೂಡ ಬಂದಿದ್ರು. ನಮಗೂ ಕೂಡ ತುಂಬ ಖುಷಿ ಆಯಿತು ಮಾತಾಡಿಸಿ. ಹೀಗೆ ಅವರು ತುಂಬ ಒಂದು ಜಾತ್ರೆಯನ್ನು ಎಂಜಾಯ್ ಮಾಡ್ತೀರಂತೆ. ಹಾಗೆ ಬನ್ನಿ ನೋಡೋಣ ಮುಂದೆ ಯಾರ್ಯಾರು ನಮ್ಮ ಬಿಡದಿ ಗ್ರಾಮಸ್ಥರು, ರಾಮನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಇನ್ನೂ ಯಾರೆಲ್ಲ ಬಂದಿದ್ದಾರೆ ನೋಡೋಣ ಅಂತ. ಈಗ ಬನ್ನಿ. ಬನ್ನಿ ವೀಕ್ಷಕರೇ, ಇವಾಗ ನಾವು ಪ್ರಮುಖವಾದಂತಹ ದೇವಸ್ಥಾನ ಗವಿ ಗಂಗಾಧರ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿನ ಭಕ್ತಾದಿಗಳು ಯಾವ ರೀತಿ ಬರ್ತಾ ಇದ್ದಾರೆ ಹಾಗೂ ಇಲ್ಲಿ ದೇವರ ದರ್ಶನವನ್ನು ಯಾವ ರೀತಿ ಪಡಿತಾ ಇದ್ದಾರೆ, ಸಾಲುಗಟ್ಟಲ್ಲಿ ಕೂಡ ಜನಸಾಗರದ ರೀತಿಯಲ್ಲಿ ಇವತ್ತು ಆದಿಚುಂಚನಗಿರಿ ಒಂದು ಕ್ಷೇತ್ರಕ್ಕೆ ಎಲ್ಲ ಜನಗಳು ಬರ್ತಾ ಇದ್ದಾರೆ. ಬನ್ನಿ ಗವಿ ಗಂಗಾಧರದ ಒಂದು ಸ್ವಾಮೀಜಿಯ ಒಂದು ದೇವಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಇವತ್ತು ಜನ ಬರ್ತಾ ಇದ್ದಾರೆ, ಪೂಜೆ ಯಾವ ರೀತಿ ತಗೊಳ್ತಾ ಇದ್ದಾರೆ ನೋಡೋಣ ಬನ್ನಿ. ಹೂವ ಸಿರಿದೈವ ಆದಿಚುಂಚನಗಿರಿ ಭೈರವ ಕಣ್ಣೀರೊರೆಸುವ ಕಲಿದೈವ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶಿವಲಿಂಗಯ್ಯ ಅಂತ, ಎಲ್ಲಿಂದ ಬಂದಿರೋ ಸರ್? ಬಾನಂದೂರು ಬಾಲಗಂಗಾಧರ ಸ್ವಾಮೀಜಿ ಹುಟ್ಟಿದೂರು. ಪುಷ್ಟೆ ನಮ್ಮ ಸ್ವಾಮಿಗಳು ಈ ಸಂಸ್ಥೆನ ಅಭಿವೃದ್ಧಿ ಮಾಡಿ ಎಲ್ಲ ಮಾಡಿ ಇವತ್ತು ಯಾವ ಒಂದು ಸ್ವಾಮಿಗಳು ಮಾಡದಿರೋಂಥ ಕೆಲಸನ ಮಾಡಿಕೊಟ್ಟಿದ್ದಾರೆ. ಆದರೆ ಇನ್ನು ಮುಂದೆ ಈಗ ಬಂದಿರುವಂಥ ನಿರ್ಮಾಣ ಸ್ವಾಮಿಗಳು ಅವ್ರಿಗಿಂತ ಯಥೇಚ್ಛವಾಗಿ ಕೆಲಸವನ್ನು ಮಾಡ್ತಾರೆ ಅಂತ ನಮ್ಮ ಮೇಲೆ ಭರವಸೆ ಇದೆ, ನಂಬಿಕೆ ಇದೆ. ಅವ್ರು ಮಾಡ್ತಾರೆ ಅಂತ ನನಗೆ 100ಕ್ಕೆ 100 ಭರವಸೆ ಇದೆ. ಅವರು ಇದಕ್ಕಿಂತ ನಮ್ಮ ಬಾನಂದೂರು ಸ್ವಾಮಿಗಳಿಗಿಂತ ಯಥೇಚ್ಛವಾಗಿ ಮಾಡ್ತಾರೆ ಅಂತ ನನಗೆ ಭಾಳ ಭರವಸೆ ಇದೆ ಸರ್. ಮಾಡಿ ನಾನು ಹುಡ್ತಾಗಿಂದ ನಮ್ಮ ತಾಯಿ ತಂದೆ ಎಲ್ಲ ನಮ್ಮ ಮನೆ ದೇವರೇ ಇದು. ಇಲ್ಲ, ಆಗಿನ ನಾವು ಸ್ವಾಮಿ ಈ ಮುಂಚೆ 25-30 ವರ್ಷದಿಂದ ಬಂದಿದ್ದಂಥ ಜಾತ್ರೆಗೆ ಅವಾಗ ಜನ ಏನಿರಲಿಲ್ಲ. ಅವಾಗ ಸಣ್ಣ ಸಣ್ಣ ಸ್ವಾಮಿಗಳು ಕುಂತಿರೋರು, ಭಂಗಿ ಹೊಡಿತಾ ಇರೋರು, ಏನೇನೋ ಮಾಡ್ತಾ ಇರೋರು. ಇವಾಗ ನಮ್ಮ ಸ್ವಾಮಿಗಳು ಬಂದಾಗೆ ಮಹಾರಾಜರು ಮೈಸೂರು ಮಹಾರಾಜರು ಬಂದಾಗ ಮೈಸೂರು ಮಹಾರಾಜರ ಕಾಲದಲ್ಲಿ ನಮ್ಮ ಬಾನಂದೂರು ಸ್ವಾಮಿಗಳು ಇಲ್ಲಿ ಪಟ್ಟಾಭಿಷೇಕ ಮಾಡಿದ್ದು. ಅವಾಗಿಂದನೂ ಸ್ವಲ್ಪನೇ ಅಭಿವೃದ್ಧಿ ಮಾಡಿಕೊಂಡು ಊರೂರ ಮೇಲೆಲ್ಲ ಬಂದು ರಾಗಿ ಧನ್ಯಗಳು ಬೆಲ್ಲಗಳನ್ನೆಲ್ಲ ಎತ್ತಿ ಅವಾಗೆಲ್ಲ ಅಭಿವೃದ್ಧಿ ಮಾಡಿ ಮಾಡ ಮಠಗಳನ್ನೆಲ್ಲ ನಾನು ಕಂಡಂಗೆ ಹಂಚಿನ ಮನೆ ಇತ್ತು ಸ್ಟೂಡೆಂಟ್ಸ್ಗಳಿಗೆ. ಈಗೆಲ್ಲ ಮೋಡ್ಗಳು ಹಾಕಿ ಎಲ್ಲ ಮಾಡಿ ಬೆಟ್ಟಕ್ಕೆ ಸ್ನೇಹ ದಾರಿ ಇರಲಿಲ್ಲ. ಈಗೆಲ್ಲ ಅನುಕೂಲತೆ ಮಾಡಿದ್ದಾರೆ. ಇವಾಗ ಏನೊಂದು ಅನುಕೂಲತೆ ಅಂದರೆ ಚೋರು ಕಂಬಕ್ಕೆ ಹತ್ತಬೇಕಾದ್ರೆ ಸ್ವಲ್ಪ ಅದನ್ನು ಒಂದು ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಸ್ಟಾಫ್ಗಳನ್ನ ಅಲ್ಲಿ ಒಂದು 4-5 ಜನ ಬಿಟ್ಟರೆ ಭಾಳ ಒಳ್ಳೆಯದಲ್ಲಿ. ಅದು ಬರಬೇಕಾದ್ರೆ ಭಾಳ ಕಷ್ಟ ಇದೆ ಅಲ್ಲಿ ಒಂದು ಸ್ವಲ್ಪ. ಇಷ್ಟೇ ಸರ್, ಧನ್ಯವಾದ. ಭಾಗ್ಯದ ಬಾಗಿಲ ಭೈರವನ ದರ್ಶನ ಭಾಗ್ಯವ ಪಡೆಯೋಣ. ಅಕ್ಕ ನೋಡೋಣು ಬಾ, ತಂಗಿ ಬೇಡೋಣು ಬಾ, ನಮ್ಮ ಬಾಗಿಲ ಭೈರವನ ಅಷ್ಟಭಾಗ್ಯವ ನೀಡುವನ ಆದಿಚುಂಚನಗಿರಿವರನ. ಅಷ್ಟಭಾಗ್ಯವ ನೀಡುವನ ಆದಿಚುಂಚನಗಿರಿವರನ. ಗುಡಿಗೆ ಹೋಗೋಣ ಬಾ, ಪದ ಬೇಡೋಣು ಬಾ, ಶಿವ ಕರುಣೆಯ ಕಣ್ಣವನ. ನಮ್ಮ ಕಷ್ಟವ ಕಳೆವವನ, ನಮ್ಮಿಷ್ಟವ ಸಲಿಸುವನ. ಸಿರಿದೈವ ಭೈರವನ ಆದಿಚುಂಚನಗಿರಿವರನ. ಓಕೆ, ನೋಡ್ತಾ ಇದ್ದೀರಿ ಇಲ್ಲಿ ಚೋಳೂರು ಕಂಬ ಪ್ಲೇಸ್ಗೆ ಹೋಗಬೇಕು ಅಂದರೆ ಇಲ್ಲೆಲ್ಲ ಕಲ್ಲಿಗೆ ಒಂದು ಕಂಬ ಹೊಡೆಯುವಂಥ ಇದು ಸಾಧನೆ ಮಾಡಿದ್ದಾರೆ. ಅದರಲ್ಲಿ ಹೆಂಗಸರೆಲ್ಲ ನೋಡಿ ಯಾವ ರೀತಿ ಎತ್ತುತ್ತಾ ಇದ್ದಾರೆ, ಒಂಚೂರು ಭಯ ಇಲ್ಲದೆ ರೀತಿದ್ದೀರಿ ಯಾವ ರೀತಿ ಎತ್ತಿ ಸಾಧನೆ ಮಾಡ್ತಾ ಇದ್ದಾರೆ ನನ್ನ ನೀವೇ ಅಂತದ್ದು ನೋಡಿ. ಓಕೆ ನೋಡಿ, ಇಲ್ಲಿ ಚೋಳೂರು ಕಂಬದ ಹತ್ರ ಬಂದ ಇದ್ದೀವಿ ನಾವು. ಪ್ರಕೃತಿ ಸೌಂದರ್ಯ ಹೇಗಿದೆ ಅಂತ ನೀವೇ ಇಷ್ಟು ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಪ್ರಕೃತಿ ಸೌಂದರ್ಯ ಹೇಗಿದೆ ಅನ್ನೋದನ್ನ ನಮ್ಮ ಕ್ಯಾಮ್ರಾಮನ್ ನೀಟಾಗಿ ನೋಡಿ. ಮಳೆ ಬೆಳೆ ಇಲ್ಲದೆ ತನಕರು ಸ್ವರಗಿ, 100 ಚಿಂತೆಯಲ್ಲಿ ನಿತ್ಯವು ಕೊರಗಿ.
ಬಳಲಿ ಹೇವು ಪ್ರತಿಕ್ಷಣ ಬಾಳಲ್ಲಿ ಬೇಡಲು ಬಂದೆವು ನಿನ್ನಲ್ಲಿ ಕಣ್ತೆರೆದು ನೋಡೋ ನನ್ನಪ್ಪ ಮನೆ ಮನವ ಬೆಳಗೋ ಭೈರಪ್ಪ ತಂಪಿನ ಮಳೆಯ ಸುರಿಸಪ್ಪ ಹೊಲಗದ್ದೆ ಹಸಿರಲ್ಲಿ ನಲ್ಲಿಸಪ್ಪ ನೆಮ್ಮದಿ ನೀಡೋ ನನ್ನಪ್ಪ ಅಕ್ಕ ನೋಡೋಣು ಬಾ ತಂಗಿ ಬೇಡೋಣು ಬಾ ನಮ್ಮ ಬಾಗಿಲ ಭೈರವನ ಅಷ್ಟಭಾಗ್ಯವ ನೀಡುವನ ಆದಿಚುಂಚನ ಗಿರಿವರನ ಅಷ್ಟಭಾಗ್ಯವ ನೀಡುವನ ಆದಿಚುಂಚನ ಗಿರಿವರನ ನಿನ್ನಯ ಪೂಜೆಗೆ ಹೂವಿಲ್ಲ ಗಿಡದೆ ನಿನ್ನಭಿಷೇಕಕ್ಕೆ ಹಾಲಿಲ್ಲ ತಂದೆ ನಿನ್ನನೇ ನಂಬಿದ ನಮ್ಮಲ್ಲಿ ಕೋಪವು ಏತಕ್ಕೆ ಭಕ್ತರಲ್ಲಿ ತಂದೆ ನೀ ಮುನಿದರೆ ಬಾಳಲ್ಲಿ ನಿನ್ನಯ ಕರುಣೆಗೆ ಸಮವೆಲ್ಲಿ ಅರಿಯದೆ ಮಾಡಿದ ತಪ್ಪುಗಳ ಕ್ಷಮಿಸು ಹರಸುತ್ತ ಕಂದಗಳ ಹಿಡಿದೆವು ನಿನ್ನ ಪಾದಗಳ ಅಕ್ಕ ನೋಡೋಣುವ ತಂಗಿ ಬೇಡೋಣುವ ನಮ್ಮ ಬಾಗಿಲ ಭೈರವನ ಅಷ್ಟಭಾಗ್ಯವ ನೀಡುವನ ಆದಿಚುಂಚನ ಗಿರಿವರನ ಸಿರಿದೈವ ಭೈರವನ ಆದಿಚುಂಚನ ಗಿರಿವರನ ಸ್ವಾಮಿ ಭೈರವಾ ಮೊರೆ ಕೇಳದೇನು ಅಗುಂಸುಶ್ಚ ಮೇ ರಶ್ಮಿಶ್ಚ ಮೇಧಾಭ್ಯಶ್ಚ ಮೇಧಿಪತಿಶ್ಚ ಮ ಉಪಾಗುಂಸುಶ್ಚ ಮೇಂತರ್ಯಾಮಶ್ಚ ಮ ಐಂದ್ರವಾಯವಶ್ಚ ಮೇ ಮೈತ್ರಾವರುಣಶ್ಚ ಮ ಆಶ್ವಿನಶ್ಚ ಮೇ ಪ್ರತಿಪ್ರಸ್ಥಾನಶ್ಚ ಮೇ ಶುಕ್ರಶ್ಚ ಮೇ ಮಂಧೀಜ ಮ ಆಗ್ರಯಣಶ್ಚ ಮೇ ವೈಶ್ವದೇವಶ್ಚ ಮೇ ಧ್ರುವಶ್ಚ ಮೇ ವೈಶ್ವಾನರಶ್ಚ ಮರುಗ್ರಹಾಶ್ಚ ಮೇ ದಿಗ್ರಾಹ್ಯಾಶ್ಚ ಮ ಐಂದ್ರಾಗ್ನಶ್ಚ ಮೇ ವೈಶ್ವದೇವಶ್ಚ ಮೇ ಮರುತ್ವದೀಯಾಶ್ಚ ಮೇ ಮಾಹೇಂದ್ರಶ್ಚ ಮ ಆದಿತ್ಯಶ್ಚ ಮೇ ಸಾವಿತ್ರಶ್ಚ ಮೇ ಸಾರಸ್ವತಶ್ಚ ಮೇ ಪೌಷ್ಣಶ್ಚ ಮೇ ಪಾತ್ರೀವತಶ್ಚ ಮೇ ಹಾರಿಯೋಜನಶ್ಚ ಮೇ ಯುದ್ಧಶ್ಚ ಮೇ ಬರ್ಹಿಶ್ಚ ಮೇ ವೇದಿಶ್ಚ ಮೇ ಧಿಷ್ಣಿಯಾಶ್ಚ ಮೇ ಶೃಚಶ್ಚ ಮೇ ಚಮಸಾಶ್ಚ ಮೇ ಗ್ರಾವಾಣಶ್ಚ ಮೇ ಸ್ವರವಶ್ಚ ಮ ಉಪರವಾಶ್ಚ ಮೇ ಧಿಷವನೆ ಚ ಮೇ ದ್ರೋಣಕಲಸಶ್ಚ ಮೇ ವಾಯವ್ಯಾನಿ ಚ ಮೇ पूतभृच्च म आधवनीयश्च म आग्नेध्वं च मे हविर्धानं च मे गृहाश्च मे सदश्च मे पुरोडाशाश्च मे पचताश्च मे वपुदश्च मे स्वगाकारश्च मे अग्निश्च मे घर्मश्च मेऽर्कश्च मे सूर्यश्च मे प्राणश्च मे श्वमेधश्च मे पृथिवी च मे दितिश्च मे द्यौश्च मे शक्वरीरङ्गुलज्योतिषश्च मे यज्ञेन कल्पन्तामृक्च मे साम च मे स्तोमश्च मे यजुश्च मे दीक्षा च मे तपश्च म ऋतुश्च मे व्रतं च मे होरात्रयोर्वृष्ट्या बृहद्रथन्तरे च मे यज्ञेन कल्पेताम्
गर्भाश्च मे वत्साश्च मे त्रयविश्च मे त्रयवीच मे दित्यवाच्च मे दित्यौही च मे पञ्चाविश्च मे पञ्चावी च मे त्रिवत्सश्च मे त्रिवत्सा च मे तुर्यवाच्च मे तुर्यौही च मे पष्ठवाच्च मे पष्ठौही च मकुक्षा च मे वशा च मर्षभश्च मे वेहश्च मे नड्वाञ्च मे धेनुश्च म आयुर्यज्ञेन कल्पताम् प्राणो यज्ञेन कल्पतामपानो यज्ञेन कल्पताम् यानो यज्ञेन कल्पताम् चक्षुर्यज्ञेन कल्पतागुश्रोत्रम् यज्ञेन कल्पताम् मनो यज्ञेन कल्पताम् वाग्यज्ञेन कल्पतामात्मा यज्ञेन कल्पताम् यज्ञो यज्ञेन कल्पताम् एकाच मे तिस्रश्च मे पञ्च च मे सप्त च मे नव च म एकादश च मे त्रयोदश च मे पञ्चदश च मे सप्तदश च मे नवदश च म एकविंशतिश्च मे त्रयोविंशतिश्च मे पञ्चविंशतिश्च मे सप्तविंशतिश्च मे नवविंशतिश्च म एकत्रिंशच्च मे त्रयस्त्रिंशच्च मे चतुस्रश्च मेष्टौ च मे द्वादश च मे षोडश च मे विंशतिश्च मे चतुर्विंशतिश्च मेष्टाविंशतिश्च मे द्वात्रिंशच्च मे षट्त्रिंशच्च मे चत्वारिंशश्च मे चतुश्चत्वारिंशश्च मेष्टाचत्वारिंशच्च मे वाजश्च प्रसवश्चापिजश्च क्रतुश्च सुवश्च मोथा चौयश्च नियश्चान्त्यायनश्चान्त्यश्च भौवनश्च भुवनश्चाधिपतिश्च इडादेवहोर्मनुर्यज्ञनेर्बृहस्पतिरुक्था मदानि सकंसिषद्विश्वे देवाः सोक्तवाचः पृथिवीमाधर्मा माहि पुंसेर्मधुमनिष्ये मधुजनिष्ये मधुवक्ष्यामि मधुवदिष्यामि मधुमतीम् देवेभ्यो वाजमुद्रासकं शुश्रूषेण्याम् मनुष्येभ्यस्तम् मा देवा अवन्तु शोभायै पितरो न मदन्तु ॐ शान्तिः 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 तच्छञ्जोरावृणीमहे गातुम् यज्ञाय गातुम् यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वम् जिगातु भेषजम् शन्नो अस्तु द्विपदे शं चतुष्पदे ॐ शान्तिः 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 सहस्रशीर्षा पुरुषः सहस्राक्षः सहस्रपादो स भूमिम् विश्वतो भूत्वा अत्यतिष्ठद्दशाङ्गुलम् पुरुष एवेदगुम् सर्वम् यद्भूतम् यच्च भव्यम् उतामृतत्वस्येशानः यदन्नेनातिरोहति एतावानस्य महिमा अतो ज्यायागुश्च पूरुषः पादोऽस्य विश्वभूतानि त्रिपादस्यामृतम् दिवि त्रिपादोर्ध्वबुधैः पुरुषः पादोऽस्येह भवात् पुनः ततो विश्वं व्यक्रामतो ನಮಸ್ತೆ. ನಮಸ್ತೆ. ನಮ್ಮ ಹೆಸರು? ನಮ್ಮ ಹೆಸರು ಸಂದೀಪ್ ಅಂತ ಹೇಳಿ. ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ನಾವು ತುಂಬ ವರ್ಷದಿಂದ ಈ ಕ್ಷೇತ್ರದಲ್ಲಿ ಅರ್ಚಕ ವೃತ್ತಿಯಾಗಿ ನಾವು ಸೇವೆ ಮಾಡ್ತಾ ಇದ್ದೇವೆ. ನಿನ್ನೆ ಆದಿಚುಂಚನಗಿರಿ ಜಾತ್ರೆ ಭಾಳಷ್ಟು ಕೂಡ ಅದ್ದೂರಿಯಾಗಿದೆ. ಎಷ್ಟು ಜನ ಸೇರಿದ್ರು ಮತ್ತು ಯಾವ ರೀತಿ ಇಲ್ಲಿ ಜಾತ್ರೆಯ ಒಂದು ಸಂಭ್ರಮ ಮೂಡಿತ್ತು? ತುಂಬ ವರ್ಷದಿಂದ ತುಂಬ ಜನ ಸೇರ್ತಾ ಇದ್ದಾರೆ. ಆದರೂ ಈ ಪ್ರತಿ ವರ್ಷದಂತೆ ಪ್ರಗತಿಯನ್ನು ಕಾಣ್ತಾ ಇದ್ದೇವೆ. ಅದು ಈ ವರ್ಷವೂ ಕೂಡ ತುಂಬ ಜನ, ನಿನ್ನೆ ಕೆಲವೊಂದಿಷ್ಟು 1-2 ಲಕ್ಷ ಜನ ಸೇರಿರ್ಬೋದು. ಈಗ ಇವತ್ತಿನ ದಿವಸ ಕೂಡ ಈ ಒಂದು ದೇವರ ದರ್ಶನಕ್ಕೆ ತುಂಬ ದೂರದ ಊರಿನಿಂದ ಬಂದು ಶ್ರೀ ಕಾಲಭೈರವನ ದರ್ಶನವನ್ನು ಮಾಡಲಿಕ್ಕೆ ಇವತ್ತು ಕೂಡ 1-2.5 ಲಕ್ಷ ಜನ ಆಗೋದು. ಒಟ್ಟು ಟೋಟಲ್ ಆಗಿ ಹೇಳಬೇಕು ಅಂತಂದರೆ 5 ಲಕ್ಷ ಜನ ಈ ಒಂದು ಜಾತ್ರೆಗೆ ಸೇರಿದ್ದಾರೆ. ಭಕ್ತ ಸಮೂಹ ಶ್ರೀ ಕಾಲಭೈರವೇಶ್ವರ ಅನುಗ್ರಹಕ್ಕೆ ಕಾದು ನಿಂತು ಬೆಳಗಿನ ಮುಂಜಾನೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಭೈರವನ ರಥವನ್ನು ನೋಡಿ ತುಂಬ ಆನಂದ ಕೂಡ ಪಟ್ಟಿದ್ದಾರೆ.
ಅದರ ಕಷ್ಟಗಳನ್ನು ಸಂಕಷ್ಟಗಳನ್ನು ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ ಆ ಭೈರವ ಈ ಒಂದು ಕ್ಷೇತ್ರದಲ್ಲಿ ನೆಲೆ ನಿಂತು ಭೈರವ ಅಂದರೆ ರವರವ ಶಬ್ದವನ್ನು ಮಾಡಿ ಕಷ್ಟಗಳನ್ನು ಹೋಗಲಾಡಿಸುವಂಥವನು. ಅಂತಹ ಒಂದು ಭೈರವನ ಕ್ಷೇತ್ರಕ್ಕೆ ಯಾರು ಬರ್ತಾರೋ ಅವರ ಕಷ್ಟಗಳ ನಿವಾರಣೆ ಖಂಡಿತ ಆಗ್ತದೆ. ಆದ್ದರಿಂದ ಆ ಎಲ್ಲ ಅವರ ಮನಸ್ಸಲ್ಲಿರುವಂಥ ನೋವು, ರುಜಿನ, ದುಃಖ, ದಾರಿದ್ರ್ಯನೆಲ್ಲ ನಿವಾರಣೆಗೋಸ್ಕರ ಶ್ರೀ ಕಾಲಭೈರವೇಶ್ವರನ ದರ್ಶನಕ್ಕೆ ದೂರ ದೂರದಿಂದ ಇವತ್ತು ಈ ಒಂದು ವಿಶೇಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಬಂದು ಆ ದೇವರಿಗೆ ಸೇವೆಯನ್ನು ಸಲ್ಲಿಸಿ ಯಥಾಶಕ್ತಿಯಾಗಿ ಯಥಾ ಭಕ್ತಿಯಾಗಿ ಆ ದೇವರಿಗೆ ಅವರಲ್ಲಿ ಏನು ಶಕ್ತಿ ಇದೆ ಅದನ್ನು ಕೊಟ್ಟು ದೇವರಿಗೆ ಮನಪೂರ್ವಕವಾಗಿ ಅವರ ಮನಸ್ಸನ್ನು ಸಮರ್ಪಣೆ ಮಾಡಿ ಆ ಕಾಲಭೈರವನ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ತುಂಬ ಜನ ಇವತ್ತು ಬಂದು ಸೇರಿದ್ದಾರೆ. ಅದೇ ಬಹಳ ವಿಶೇಷ. 9 ದಿವಸಗಳ ಕಾಲ ನಡೀತದೆ ಈ ಜಾತ್ರೆ. 9ನೇ ಈ ತಿಂಗಳ 9ನೇ ತಾರೀಕಿನಿಂದ ಆರಂಭವಾಗಿ ಇವತ್ತಿನ ದಿವಸವರೆಗೆ ಪ್ರತಿ ದಿವಸ ವಿಶೇಷವಾದಂಥ ಉತ್ಸವಗಳು. ಒಂದೊಂದು ದಿವಸ ಒಂದೊಂದು ದೇವರ ಉತ್ಸವ. ಚಂದ್ರಮೌಳೇಶ್ವರ, ಸೋಮೇಶ್ವರ, ಹಾಗೆ ಸಿದ್ದೇಶ್ವರ, ಹಾಗೆ ಇತ್ಯಾದಿ ದೇವರ ಉತ್ಸವ ಕೂಡ ಇಲ್ಲಿ ನೆರವೇರ್ತದೆ. ನೋಡಲಿಕ್ಕೆ 2 ಕಣ್ಣು ಸಾಲದು ನಮಗೆ ಅಂತ ಕೂಡ ಹಿರಿಯರು ಹೇಳಿದ್ದಾರೆ. ಯಾವುದೋ ಒಂದು ದೇವರ ಅನುಗ್ರಹಕ್ಕೋಸ್ಕರ ಇವತ್ತು ವಿಶೇಷವಾಗಿ ಈ ಒಂದು ಕ್ಷೇತ್ರಕ್ಕೆ ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ. ನಿರ್ಮಾತ ಸ್ವಾಮೀಜಿಯವರ ಬಗ್ಗೆ ಏನು ಹೇಳ್ತೀರಿ? ಸ್ವಾಮೀಜಿಯವರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅವರ ನಿಧನದ ನಂತರ ಶ್ರೀಗಳಾದಂಥ ಶ್ರೀ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಪಟ್ಟಾಭಿಷೇಕಿಸುವ ಆಯಿತು. ಸ್ವಾಮೀಜಿಯವರು ಕೂಡ ತುಂಬ ಸಹನೆಯಿಂದ ಎಲ್ಲ ಭಕ್ತರ ಮನಸ್ಸನ್ನು ಗೆದ್ದಿದ್ದಾರೆ. ಅದೇ ರೀತಿಯಾಗಿ ಅವರ ಈ ಒಂದು ಮುಂದಿನ ಸ್ವಾಮೀಜಿಯವರ ಮುಂದಿನ ಏಳಿಗೆಗೆ ಜೊತೆಗೆ ಅವರ ಆಯುಷ್ಯ ಅಭಿವೃದ್ಧಿಗೋಸ್ಕರ ಕೂಡ ಆ ಭೈರವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಕ್ಷೇತ್ರವನ್ನು ಪ್ರಗತಿಯ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ತುಂಬ ಪ್ರಯತ್ನ ನಡೀತಾ ಇದೆ. ಎಲ್ಲ ರೀತಿಯಲ್ಲಿ ಕೂಡ ಭಕ್ತರಿಗೆ ಅನ್ನದಾಸೋಹಕ್ಕೆ ವ್ಯವಸ್ಥೆಯನ್ನು, ಹಾಗೆ ಅರ್ಚನೆಯ ವ್ಯವಸ್ಥೆಯನ್ನು, ಪ್ರತಿಯೊಂದು ರೀತಿಯಲ್ಲೂ ಕೂಡ ಯಾವುದೇ ರೀತಿಯ ಒಬ್ಬ ಮನುಷ್ಯನಿಗೆ ಏನನ್ನು ಬೇಕೋ ಅದನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಕೊಡಲಿಕ್ಕೆ ಆ ಕ್ಷೇತ್ರ, ನಮ್ಮ ಆದಿಚುಂಚನ ಕ್ಷೇತ್ರ ಸಜ್ಜಾಗಿ ನಿಂತಿದೆ. ಬಡವರಿಗೆ, ಧೀಮಂತರಿಗೆ, ದಲಿತರಿಗೆ ಎಲ್ಲರೂ ಕೂಡ ಆ ದೇವರ ಅನುಗ್ರಹ ಜೊತೆಗೆ ಸ್ವಾಮೀಜಿಯವರ ಅನುಗ್ರಹ ಕೂಡ ಸಿಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದ. ತುಂಬ ಸಂತೋಷ. ನೀನಿಲ್ಲದೆ ಬದುಕೆಲ್ಲಿದೆ, ನಾನಿನ್ನ ಚರಣದ ದಾಸ ದಯಬಾರದೆ. ಚುಂಚಾದ್ರಿ ನೆಲೆಯ ದೇವ ಶ್ರೀ ಭೈರವ, ನೀನಿಲ್ಲದೆ ಬದುಕೆಲ್ಲಿ. ಶೇಖರ್ ಅಂತ, ನಾನಿಲ್ಲಿ ಜೋಗಪ್ಪನಾಗಿ ಸೇವೆ ಮಾಡ್ಕೊಂಡು ಇದ್ದೀನಿ. ಅಂದರೆ ಇಲ್ಲಿ ಸಿಸ್ಟಮಲ್ಲಿ ಏನಂದರೆ ಸಾವಿರಾರು ಜನಗಳು ಭಕ್ತಾದಿಗಳು ಬರ್ತಾರೆ. ಅಂದರೆ ವಿಶೇಷ ಅಂದರೆ ಕಾಲಭೈರವನಿಗೆ ಜನ ಅಷ್ಟು ಪ್ರಿಯತೆಯಾಗಿ ಬರ್ತಾರೆ. ಇಲ್ಲಿ ಈಗ ದೊಡ್ಡವರಿದ್ದಾಗ ದೊಡ್ಡದಾಗಿ ಬೆಳೆಸಿದ್ದಾರೆ ಮಠವ. ಈಗ ಅದನ್ನು ಕೈ ಬಿಡುವಾಗಿ ನಿರ್ಮಲಾನಂದ ಸ್ವಾಮೀಜಿಯವರು ಅಚ್ಚುಕಟ್ಟಾಗಿ ಕ್ಲೀನಾಗಿ ನೋಡ್ಕೊಂಡು ಹೋಗಿ ಎಲ್ಲ ಕಡೆ ಪ್ರಸಾರ ಮಾಡ್ಕೊಂಡು ಕ್ಲೀನಿಗೆ ಎಲ್ಲರಿಗೂ ಬಂದರಿಗೆ ಸ್ವಾಗತ ಮಾಡ್ಕೊಂಡು ಪ್ರೀತಿ ವಿಶ್ವಾಸ ನೋಡಿಕೊಂಡು ಚೆನ್ನಾಗಿ ಎಲ್ಲರನ್ನೂ ನಮ್ಮದು ನಿಮ್ಮದು ಅಂತಕೊಂಡು ಹೇಳ್ಕೊಂಡು ಎಲ್ಲರನ್ನೂ ಸಂತೋಷವಾಗಿ ಕಳಿಸ್ತವ್ರೆ. ವಿಶೇಷವಾಗಿ ಈಗ ಫಸ್ಟ್ನೇ ಜಾತ್ರೆ ಅವ್ರದ್ದೇ ಕೈಗೂಡ ಆಗಿದೆ. ಅಂದರೆ ಸಾವಿರಾರು ಜನ, ಲಕ್ಷಾಂತರ ಜನಗಳು ಬಂದು ಭೈರವನ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಭೈರವನ ವಿಶೇಷ ಏನಂದರೆ ಭೈರವನಿಗೆ ಭಾರಿ ಭಕ್ತ ಅಂದರೆ ಶನೇಶ್ವರ. ಯಾರು ಶನೇಶ್ವರನ ಪೂಜೆ ಮಾಡ್ಕೊಂಡು ಭೈರವನ ಪೂಜೆ ಮಾಡ್ಕೊಂಡು ವಿಶೇಷವಾಗಿ ಇಲ್ಲಿ ಪೂಜೆ ಮಾಡ್ತಾರೋ ಅವ್ರಿಗೆ ಎಲ್ಲದೂ ಜಯ. ಅಂದರೆ ನಮ್ಮ ಭೈರವ ಈ ಜಾಗದಲ್ಲಿ ನಮ್ಮ ಭೈರವ ತಂಗಿರೋದು ಅಂದರೆ ಭಾರಿ ವಿಶೇಷ. ಇದು ಆದಿಚುಂಚನಗಿರಿ ಬೆಟ್ಟದಲ್ಲಿ. ಅದಕ್ಕೆ ಎಲ್ಲ ಬಂದು ಸಂತೋಷವಾಗಿ ಭೈರವನ ಪೂಜೆ ಮಾಡ್ಕೊಂಡು ಹೋಗೋದ್ರಿಗೆ ಅತಿ ಒಳ್ಳೆಯದು. ಏನೇ ಕಷ್ಟ ಇದ್ದರೂ ಪರಿಹಾರವಾಗ್ತದೆ. ಇಲ್ಲಿ ಬಂದು ಸಂತೋಷವಾಗಿ ಪೂಜೆ ಮಾಡ್ಕೊಂಡು ಆದಷ್ಟು ನಮ್ಮ ಮಠಕ್ಕೆ ಅನುದಾನದ ಸೇವೆಯನ್ನು ಮಾಡಿಕೊಂಡು ಓಕೆ, ಏನೇ ಸಂಪರ್ಕ ಇದ್ದರೂ ಪ್ರಸನ್ನ ಸ್ವಾಮೀಜಿಯನ್ನು ಕಾಂಟ್ಯಾಕ್ಟ್ ಮಾಡಿ ಹಣ ಪರಿಹಾರ, ಅಕ್ಕಿ, ಪ್ರಸಾದ ಏನಿದ್ರು ಏನೋ ಕೊಡೋದು, ಹಣ ಕೊಡೋದು ಏನೋ ಇದ್ದರೆ ಕೊಟ್ಟು ಸಂತೋಷವಾಗಿ ಇಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಎಲ್ಲರೂ ಸಂತೋಷವಾಗಿ ನೋಡ್ಕೊಂಡಿದ್ದಾರೆ. ದಯವಿಟ್ಟು ಇಲ್ಲಿ ಏನೇ ಇದ್ದರೂ ನಮ್ಮ ಭೈರವನ ಪ್ರೀತಿಯಾಗಿ ನೋಡ್ಕೊಂಡು ಹೋಗ್ಬೋದು. ಅಂದರೆ ವಿಶೇಷ ಅಂದರೆ ಇಲ್ಲಿ ಎಲ್ಲ ಕಾಶಿ ಎಷ್ಟು ಹೋಗ್ತಾರೋ ಅಷ್ಟೇ ಜನ ಇಲ್ಲಿ ಭೈರವನಿಗೆ ಇರ್ತಾರೆ. ಇಡೀ 355 ಕೋಟಿ ದೇವರಿಗೂ ಅಧಿಪತಿಯವಾಗಿರೋದು ಭೈರವೇಶ್ವರ. ಭೈರವನ ಯಾರು ಪೂಜೆ ಮಾಡ್ತಾರೋ ಅಷ್ಟೇ ಶನೇಶ್ವರನಿಗೂ ಬೆಲೆ ಇದೆ. ಆ ಶನೇಶ್ವರನ್ನ ನಾವು ಎಷ್ಟು ಪೂಜೆ ಮಾಡ್ತೀವೋ ಭೈರವನಿಗೂ ಅಷ್ಟೇ ಇದೆ. ಯಾಕೆಂದರೆ ಸ್ನೇಹಿತರು ಅವರು. ಭೈರವನಿಗೂ ಶ್ರೀಮಾತ್ಮನಿಗೂ ಅಷ್ಟೇ ಇದೆ. ಏನೇ ಕಷ್ಟ ಕೊಡ್ಬೇಕು ಭೈರವನ ಪೂಜಿಸಿದ್ರೆ ಯಾವುದೇ ಕಷ್ಟಗಳು ತಗೊಳ್ಳಲ್ಲ. ನಿಮಗೆ ಮನೆ ದೇವರ ಇದು ಮನೆ ದೇವರು. ಅಂದರೆ ಅತಿ ಹೆಚ್ಚಾದ ಜನ ಭಕ್ತರು ಜೋಗಿಗಳಿದ್ದಾರೆ.
ಇಲ್ಲಿಂದ ನಮ್ಮ ಮಠಕ್ಕಾಗಿ ಸುಮಾರು ವಾರಕ್ಕೆ ಪ್ರತಿದಿನ ಎಷ್ಟು ಕಾಣಿಕೆ ದುಡ್ಡು ಪ್ರತಿ ಕೊಡ್ತಾರೆ. ಅದನ್ನು ಯಾರು ಇಲ್ಲಿ ಮಠದಲ್ಲಿ ಯಾರು ಯೂಸ್ ಮಾಡಲ್ಲ. ಎಲ್ಲ ಭಕ್ತರಿಗೆ, ಸ್ಕೂಲ್ಗೆ, ಪ್ರತಿ ಕುಂಟರಿಗೆ, ಕುಳ್ರಿಗೆ ಎಲ್ಲ ಆಸ್ಪತ್ರೆಗೆಲ್ಲ ಖರ್ಚಾಗಿ ವಿನಿಯೋಗ ಮಾಡ್ತಾಯಿದ್ದಾರೆ. ಇಲ್ಲಿ ಮಠದಲ್ಲಿ ಏನೂ ಅನ್ಯಾಯ ಏನಿಲ್ಲ, ನೀಟಾಗೆ ಸಂಪೂರ್ಣವಾಗಿ ನಡೀತಾ ಇದೆ. ನೀವು ಇದು ಮಾಡಿ ಶನಿಮಹಾತ್ಮ ದೇವಸ್ಥಾನ ಎಲ್ಲಿದೆ? ಶನಿಮಹಾತ್ಮ ದೇವಸ್ಥಾನ ಅಂತಲ್ಲ, ಭೈರವನಿಗೆ ಭಕ್ತ ಅಂದರೆ ಶನಿಮಹಾತ್ಮ. ಯಾರು ಇವೆರಡನ್ನ ಯಾರು ಪೂಜೆ ಮಾಡ್ತಾರೋ ಅಂದರೆ ಇಲ್ಲಿ ಎಲ್ಲೂ ನಮ್ಮ ಭೈರವನಿರೋದು ಒಂದೇ. ಅದು ಅಷ್ಟು ಮಾಡಿದ್ರೆ ಅತಿ ಒಳ್ಳೆಯದಾಗ್ತದೆ. ಹಾಗಾಗಿ ಚೆನ್ನಾಗಿದೆ ಇಲ್ಲಿ. ಯಥೇಚ್ಛ ಎಲ್ಲಿ ಏನೇ ಅಂದರಲ್ಲಿ ಯಾವ ದೇವ್ರಿಗೆ ಒಕ್ಕಲಾಗಿರ್ಬೋದು, ಭೈರವನ್ ಯಾರು ಬಂದು ಪೂಜೆ ಮಾಡ್ತಾರೋ ಆದಷ್ಟು ಬೇಗ ಒಳ್ಳೆಯದಾಗ್ತದೆ. ಕಾರ್ಯದಿ ಮುನ್ನ ಹೇಳುವೆನು ನಿನ್ನ ಹೆಸರ, ಒಕ್ಕಲು ಭೈರುವ ನೀನೇ ನನ್ನೆಲ್ಲ ಬದುಕಾದಾರ. ನಾ ಮಾಡೋ ಕಾರ್ಯದಿ ಮುನ್ನ ಹೇಳುವೆನು ನಿನ್ನ ಹೆಸರ, ಒಕ್ಕಲು ಭೈರುವ ನೀನೇ ನನ್ನೆಲ್ಲ ಬದುಕಾದಾರ. ನನ್ನೆಲ್ಲ ನೋವು ನಲಿವು ನೀನೇನೆ ಭೈರುವ, ನನ್ನೆಲ್ಲ ನೋವು ನಲಿವು ನೀನೇನೆ ಭೈರುವ. ನೀನಿರದ ನನ್ನೀ ಬಾಳು ನೀರಿರದ ನೀನು, ನೀನುಳಿದು ಹರಸಲು ನನ್ನ ಬಾಳು ಜೇನು. ನೀನಿಲ್ಲದೆ ಬದುಕೆಲ್ಲಿದೆ, ನಾನಿನ್ನ ಚರಣದ ದಾಸ ದಯೆಬಾರದೆ. ಚುಂಚಾದ್ರಿ ನೆಲೆಯ ದೇವ ಶ್ರೀ ಭೈರವ, ನೀನಿಲ್ಲದೆ ಬದುಕೆಲ್ಲಿದೆ. ಸಂಸಾರ ಸಾಗರದಲ್ಲಿ ಸಾಸಿವೆಯ ಸುಖವನ್ನು ಇಟ್ಟೆ, ಆ ಸುಖದ ಸುತ್ತಲೂ ನೀನು ನೂರಾರು ಬಂಧನ ಬಿಟ್ಟೆ. ಹರೀಶ್ ಅಂತ, ಇದು ಆದಿಶಕ್ತಿ ಸ್ತಂಭಾಂಬಿಕಾ ದೇವಿ ಅಂತ ಮೂಲ ದೇವತೆ. ಇದು ಇಲ್ಲಿ ಯಾವುದೇ ಥರ ಹರಕೆ ಹೊತ್ಕೊಂಡ್ರು ಏನೇ ಹೊತ್ಕೊಂಡ್ರು ನೆರವೇರುತ್ತೆ. ಅಲ್ಲಿ ಬೋರ್ಡ್ ಹಾಕಿದ್ದಾರಲ್ಲ, ಇಲ್ಲಿ ಯಾವುದೇ ಥರ ಹರಕೆ ಹೊತ್ಕೊಂಡ್ರು ನೆರವೇರುತ್ತೆ. ಇಲ್ಲಿ ಅರ್ಚಕರು ಹೇಳಿದಾಗೆ ಏನಂತ ಹೇಳಿದ್ರೆ, ಈ ಒಂದು ದೇವಿ ಮಹಿಮೆ ಅಂತ ಹೇಳಿದ್ರೆ ಮಕ್ಕಳಾಗದೇ ಇರತಕ್ಕಂಥದ್ದು, ಮಕ್ಕಳು ಅಂತಕ್ಕಂಥದ್ದು, ಹಾಗೆ ಜಾನುವಾರುಗಳ ಒಂದು ಸಮಸ್ಯೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ರೀತಿಯ ಸಮಸ್ಯೆಗಳಾಗಿರ್ಬೋದು, ಇಲ್ಲಿ ಬಂದು ಆ ದೇವಿಗೆ ತಮ್ಮ ಕೋರಿಕೆಯನ್ನು ಇಟ್ಟರೆ ಆ ಕೋರಿಕೆ ಈಡೇರ್ತಕ್ಕಂಥದ್ದು ಅನ್ನೋದೇ ಈ ದೇವಿಯ ಮಹಾತ್ಮೆ. ನೀವು ಕೂಡ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡಿ. ಸಂಸಾರ ಸಾಗರದಲ್ಲಿ ಸಾಸಿವೆಯ ಸುಖವನ್ನು ಇಟ್ಟೆ, ಆ ಸುಖದ ಸುತ್ತಲೂ ನೀನು ನೂರಾರು ಬಂಧನ ಬಿಟ್ಟೆ. ಬದುಕಿನ ಕೂಪದಿ ಬಿದ್ದು ನರಳಿರುವೆ ಸ್ವಾಮಿ, ಬದುಕಿನ ಕೂಪದಿ ಬಿದ್ದು ನರಳಿರುವೆ ಸ್ವಾಮಿ. ಪರಿಹರಿಸು ನನ್ನಯ ಕಷ್ಟ ನೀ ಕರುಣಿಸಿ, ಭೈರವನೆ ನೀಡುವರವ ದಯನಿರಿಸಿ. ನೀನಿಲ್ಲದೆ ಬದುಕೆಲ್ಲಿದೆ, ನಾನಿನ್ನ ಚರಣದ ದಾಸ. ಹಾಂ, ಮಂಜುನಾಥ್ ಮಾಷಾಳ ಅಂತೇಳಿ. ಸುಮಾರು ಇಲ್ಲಿ ಕಾಲಭೈರೇಶ್ವರ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಅಲಂಕಾರ ಶಾಸ್ತ್ರ ವಿದ್ವತ್ 2ನೇ ತರಗತಿ ಓದುತ್ತಿದ್ದೇನೆ. ಉಳಿದ ಟೈಮಲ್ಲೆಲ್ಲ ಹಣ್ಣು ಕಾಯಿ ಮಾಡೋದು, ಕಾಯಿ ಹೊಡೆದು ಕೊಡೋದು ಭಕ್ತರಿಗೆ, ಈ ರೀತಿ ಇರೋದ್ರಿಂದ ನಮಗೆ ಅನುಕೂಲವಾಗಿದೆ. ಪ್ರತಿ ವರ್ಷ ಇದು ವಿಶೇಷ ಅಂದರೆ ಜನರಿಗೆ
ರಶ್ ಆಗಬಾರ್ದು, ಗದ್ದಲ ಆಗಬಾರ್ದು, ನೂಕು ಆಗಬಾರ್ದು, ಪ್ರತ್ಯೇಕವಾಗಿ ಆ ಮೂರ್ತಿನಿಟ್ಟು ಅರ್ಚನೆ ಮಾಡೋ ಒಂದು ಉದ್ದೇಶ ಮಾಡಲಾಗಿದೆ. ಮತ್ತು ಜನ ಶಾಂತತೆಯಿಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ಜರುಗಲಿದೆ. ಅದಕ್ಕಾಗಿ ಪರಮಪೂಜ್ಯ ಪದ್ಮಭೂಷಣ ಡಾಕ್ಟರ್ ಭೈರವೈಕ್ಯ ಬಾಲಗಂಗಾಧರ ಮಹಾಸ್ವಾಮೀಜಿ ಕೃಪಾ ಆಶೀರ್ವಾದದಿಂದ ಪರಮಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಆಶೀರ್ವಾದದೊಂದಿಗೆ ಮತ್ತು ಶ್ರೀ ಕ್ಷೇತ್ರ ಕಾರ್ಯದರ್ಶಿಗಳಾದ ಪ್ರಸನ್ನನಾಥ ಸ್ವಾಮೀಜಿಯವರ ಪ್ರೋತ್ಸಾಹದೊಂದಿಗೆ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಜರುಗಿ ಬಂತು. ಅದಕ್ಕಾಗಿ ನಾವೆಲ್ಲ ವಿದ್ಯಾರ್ಥಿಗಳಾಗಿರೋದ್ರಿಂದ ಇಲ್ಲಿ ಅರ್ಚನೆ ಮಾಡೋದು ಮತ್ತು ಪ್ರತ್ಯೇಕ ಅರ್ಚನೆ ಚೀಟಿ ತಗೋಬೇಕು ಮತ್ತು ಮುಡಿ ಸೇವೆ ಪ್ರತ್ಯೇಕ ವ್ಯವಸ್ಥೆ ಇದೆ. ಅದಕ್ಕಾಗಿ ಎಲ್ಲವೂ ರೀತಿಯಿಂದ ವ್ಯವಸ್ಥಿತವಾಗಿ ಮೂಡಿ ಬಂತು. ಸುಮಾರು ಇಲ್ಲಂದರೂ ಸುಮಾರು 1 ಲಕ್ಷ ತನ ಆಯಿತು ಭಕ್ತರ ದರ್ಶನ. 1 ಲಕ್ಷ ತನ ಆಯಿತು. ಬಾರದೆ ಚುಂಚಾದ್ರಿ ನೆಲೆಯ ದೇವ ಶ್ರೀ ಭೈರವ ನೀನಿಲ್ಲದೆ ಬದುಕೆಲ್ಲಿದೆ. ಸಿರಿಯನ್ನು ಬೇಡೆನು ತಂದೆ, ಭಾಗ್ಯವನ್ನು ಕೇಳೆನು ತಂದೆ, ನೀನೇನೆ ಸಕಲ ಸಿರಿಯು ನನ್ನ ಪಾಲಿಗಯ್ಯ ತಂದೆ. ಸಿರಿಯನ್ನು ಬೇಡೆನು ತಂದೆ, ಭಾಗ್ಯವನ್ನು ಕೇಳೆನು ತಂದೆ, ನೀನೇನೆ ಸಕಲ ಸಿರಿಯು ನನ್ನ ಪಾಲಿಗಯ್ಯ ತಂದೆ. ಈ ಕಣ್ಣ ನೋಟ ನೀನೇ, ನಾನಾಡೋ ಮಾತು ನೀನೇ. ಈ ಕಣ್ಣ ನೋಟ ನೀನೇ, ನಾನಾಡೋ ಮಾತು ನೀನೇ. ನೀ ಮುನಿಯೇ ಬದುಕೆನು ನಾನು ಭೈರೇಶನೇ, ನೀನೊಲಿದು ದರ್ಶನ ನೀಡು ಪರಮೇಶನೇ. ನೀನಿಲ್ಲದೆ ಬದುಕೆಲ್ಲಿದೆ, ನಾನಿನ್ನ ಚರಣದ ದಾಸ ದಯೆ ಬಾರದೆ. ಚುಂಚಾದ್ರಿ ನೆಲೆಯ ದೇವ ಶ್ರೀ ಭೈರವ ನೀನಿಲ್ಲದೆ ಬದುಕೆಲ್ಲಿದೆ. ಮನದಾಸೆಯ ಕೇಳು ಶ್ರೀ ಆದಿಚುಂಚನಗಿರಿ ಸ್ವಾಮಿ, ತಪ್ಪು ನೆಪ್ಪುಗಳ ನೀನೊಪ್ಪಿಕೊ ಭೈರವ ಸ್ವಾಮಿ. ಮನೆ ಸ್ವಾಮಿಯಾಗಿ ಮನವನ್ನು ಬೆಳಗುವ ಸ್ವಾಮಿ, ನನ್ನ ತನು ಮನದ ಒಡೆಯನು ನೀನೇ ಸ್ವಾಮಿ. ಮನದಾಸೆಯ ಕೇಳು ಶ್ರೀ ಆದಿಚುಂಚನಗಿರಿ ಸ್ವಾಮಿ, ತಪ್ಪು ನೆಪ್ಪುಗಳ ನೀನೊಪ್ಪಿಕೊ ಭೈರವ ಸ್ವಾಮಿ. ಮನೆ ಸ್ವಾಮಿಯಾಗಿ ಮನವನ್ನು ಬೆಳಗುವ ಸ್ವಾಮಿ, ನನ್ನ ತನು ಮನದ ಒಡೆಯನು ನೀನೇ ಸ್ವಾಮಿ. ಗವಿಸಿದ್ದೇಶ ಗಂಗಾಧರೇಶ ಚಂದ್ರಮೌಳೀಶ ಶ್ರೀ ಭೈರವೇಶ. ಗವಿಸಿದ್ದೇಶ ಗಂಗಾಧರೇಶ ಚಂದ್ರಮೌಳೀಶ ಶ್ರೀ ಭೈರವೇಶ. ಮನದಾಸೆಯ ಕೇಳು ಶ್ರೀ ಆದಿಚುಂಚನಗಿರಿ ಸ್ವಾಮಿ, ತಪ್ಪು ನೆಪ್ಪುಗಳ ನೀನೊಪ್ಪಿಕೊ ಭೈರವ ಸ್ವಾಮಿ. ಕವಿಯಾಗಿ ನಿನ್ನ ಕಾವ್ಯವ ಬರೆಯುವ ಆಸೆ,
ಭವಿಯಾಗಿ ನಿನ್ನ ಶ್ರೀ ಗುಡಿಯಲ್ಲಿ ನೆಲೆಸುವ ಆಸೆ, ಹೂವಾಗಿ ನಿನ್ನ ಪಾದವ ಸೇರುವ ಆಸೆ, ಹಾಲಾಗಿ ನಿನ್ನ ಅಭಿಷೇಕಕ್ಕೆ ಬರುವ ಆಸೆ. ಆದಿಚುಂಚನಗಿರಿ ಮಹಾಸಭಾದ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಕಳೆದ ಒಂದು ವಾರದಿಂದ ಕೃಷಿ ವಿಜ್ಞಾನ ಮೇಳವನ್ನ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಆದಿಚುಂಚನಗಿರಿ ಜಾತ್ರಾ ಮಹೋತ್ಸವಕ್ಕೆ ಬರ್ತಕ್ಕಂಥವರು ಹೆಚ್ಚು ಸಂಖ್ಯೆಯಲ್ಲಿ ರೈತಾಪಿ ವರ್ಗದ ಬಂಧುಗಳು, ಅವರಿಗೆ ಹೆಚ್ಚಿನ ಅನುಕೂಲ ಆಗಬೇಕು ಎಂದು ನಾವು ಸದುದ್ದೇಶ ಇಟ್ಟುಕೊಂಡು ಈ ಕೃಷಿ ಮೇಳ ಅತ್ಯಂತ ಯಶಸ್ವಿಯಾಗಿ ಚೆನ್ನಾಗಿ ನಡೆದಿದೆ. ಸಾಹಸ ಸಂಖ್ಯೆಯ ಮೂಲಕ ಇದೀಗ ಈ ಕಾರ್ಯಕ್ರಮ ಆಗ್ತಾ ಇದೆ. ಈ ಕಾರ್ಯಕ್ರಮದ ಬದಲಿಗೆ ವೇದಘೋಷವನ್ನು ಮಾಡಿದ್ದಾರೆ ಶ್ರೀ ನಾರಾಯಣ ಸಂಸ್ಕೃತ ವೇದಾಂತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಓಂ ನಮೋ ಗಣೇಭ್ಯೋ ಗಣಪತಿಭ್ಯಶ್ಚ ನಮಃ. ಓಂ ನಮಃ ಸಭಾಭ್ಯಃ ಸಭಾಪತಿಭ್ಯಶ್ಚ ನಮಃ. ಓಂ ಸಪ್ತದಶಭಾಂಬೆ ಗೋಪಾಯ ಏತಸಭ್ಯಾಃ ಸಭಾಸದಃ ತಾನಿಂದ್ರಿಯಾವದಃ ಕುರು ಸರ್ವಮಾಯುರುಪಾಸದಾಂ. ಮಾಲಾರ್ಪಣೆ ಮಾಡಿ ಸ್ವಾಗತವನ್ನ ಕೋರುತ್ತೇವೆ. ಹಾಗೆ ಶ್ರೀಮಠದ ಫಲವಾಗಿ ಈ ಕೃಷಿ ವಿಜ್ಞಾನ ಮೇಳದ ಉಸ್ತುವಾರಿಯನ್ನ ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಶ್ರೀ ಶಂಭನಾಥ ಹಾಗೂ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕೃಷಿ ವಿಸ್ತರಣಾ ವಿಭಾಗದ ಹಸಿಗೆ ಶ್ರೀಯುತ ಜಯರಾಮ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿರತಕ್ಕಂಥ ರೈತರು. ಅವರು ಬಹಳಷ್ಟು ಸಮಗ್ರ ಕೃಷಿಯಲ್ಲಿ ಪ್ರಗತಿಶೀಲರಾಗಿದ್ದಾರೆ. ಅವರ ಹತ್ರ ಕೃಷಿ ಇದೆ, ಹೈನುಗಾರಿಕೆ ಇದೆ, ತೋಟಗಾರಿಕೆ ಇದೆ, ಮತ್ತೆ ಪಶುಸಂಗೋಪನೆ ಇದೆ. ಎಲ್ಲವನ್ನು ಒಂದಕ್ಕೊಂದು ಪೂರಕವಾಗುವ ರೀತಿಯಲ್ಲಿ ಬಹಳಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಮತ್ತೆ ಕುಲಪತಿಗಳು ಹೇಳಿದಂಗೆ ನೀರನ್ನು ಸದ್ಬಳಕೆ ಮಾಡ್ತಾ ಇದ್ದಾರೆ. ಅವರು ಡ್ರಿಪ್ ಇರಿಗೇಷನ್ ಇರ್ಬೋದು, ಸ್ಪ್ರಿಂಕ್ಲರ್ ಇರಿಗೇಷನ್ ಇರ್ಬೋದು, ಇದೆಲ್ಲ ಬಹಳಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಪರಿಕರಗಳನ್ನು ಹೊರಗಡೆಯಿಂದ ತರಲು ಕಡಿಮೆ ಮಾಡಿದ್ದಾರೆ. 1 ಎಕರೆಯಲ್ಲಿ ಬಾಳೆಯಿಂದ ಸುಮಾರು 5 ಲಕ್ಷಗಳನ್ನ ಗಳಿಸಿದ್ದಾರೆ. ಅಂದ್ರೆ ಹೆಚ್ಚಿನ ಹೊರಗಡೆಯಿಂದ ಅವರು ಏನು ಹೆಚ್ಚಿನ ಪದಾರ್ಥಗಳು ಬರ್ತಾ ಇಲ್ಲ. ಇವರು ಸ್ವತಃ ಅವರು ಈ ಎರೆಹುಳು ಗೊಬ್ಬರವನ್ನು ತಯಾರು ಮಾಡಿ ಅವರು ಸ್ವತಃ ಬಳಸ್ಕೊಳ್ಳೋದಲ್ಲದೆ ಬೇರೆಯವ್ರಿಗೆ ಎರೆಹುಳುಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಬಹುಶಃ ಅವರನ್ನ ನಾವು ಅಂತಂದ್ರೆ ಅವರ ಸಂಘಟನೆಯಿಂದ ಮಾರುಕಟ್ಟೆಯನ್ನ ರೂಪಿಸಿ ಅವರೇ ಈಗ ಸ್ವತಃ ಮಾರುಕಟ್ಟೆ ಮಾಡ್ತಾ ಅವರಷ್ಟು ಬಹಳಷ್ಟು ರೈತರು ಬಹಳ ಸಂತೋಷದಿಂದ ಇರ್ತಕ್ಕಂಥವರು. ಹಾಗಾಗಿ ಇವರು ಪಾರದರ್ಶಿಯಾಗಿ ಅದನ್ನು ಈ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಎಲ್ಲರೂ ಚಪ್ಪಾಳೆ ಕೊಡಬೇಕು. ಈ ಕೃಷ್ಣನ ನಿರ್ದೇಶಕರಾಗಿ ಶ್ರೀಯುತ ರೇವಣ್ಣ ಅವರು ಬಂದು ಆಶೀರ್ವಚನ ಪಡೆಯಬೇಕಾಗಿ ಕೇಳಿಕೊಳ್ತಾರೆ.
ನೀಡಿದ ಕಣ್ಣು ನಾನು ನನ್ನವರೆಂಬುವ ನಾನು ನನ್ನವರೆಂಬುವ ಹಲವು ತೊಡರುಗಳ ಮೀರಿ ಹಲವು ತೊಡರುಗಳ ಮೀರಿ ಭಾವಿಸಿ ಸೇರಲು ಬೃಂದಾವನವ ಭಾವಿಸಿ ಸೇರಲು ಬೃಂದಾವನವ ರಾಧೆ ತರುವಳು ದಾರಿ ರಾಧೆ ತರುವಳು ದಾರಿ ಮುಖದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ನೆನಪುವಾಗೆ ಕೃಷ್ಣನ ತೋರಣ ನೀಡಿದ ಮಹಾಪ್ರವಾಹ ಮಹಾಪ್ರವಾಹ ತಡೆಯುವಲ್ಲ ಪಾಪವಿಲ್ಲದ ಪ್ರೀತಿ ತೊರೆದರು ನನ್ನ ತೊರೆಯದು ಪ್ರಿಯನ ರಾಧೆಯ ಪ್ರೀತಿಯ ರಾಧೆಯ ಪ್ರೀತಿಯ ರೀತಿ ಮುಖದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ನೆನಪುವಾಗೆ ಕೃಷ್ಣನ ತೋರುಗ ನೀಡಿದ ಕಣ್ಣು ನೀಡಿದ ಕಣ್ಣು ನೀಡಿದ ಕಣ್ಣು ಬ್ರಹ್ಮಾನಂದಂ ಪರಮಸುಂದರಂ ದೇವರಂ ಜ್ಞಾನಮೋಕ್ಷಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾವಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ನಮಾಮಿ. ಆದಿಚುಂಚನಗಿರಿ 2014 ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದ ಕೃಷಿ ವಿಜ್ಞಾನ ಮೇಳದ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಪವಿತ್ರ ಗಳಿಗೆಯಲ್ಲಿ ಸದ್ಗುರುವಾದ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕೃಷಿ ವಿಜ್ಞಾನ ಮೇಳದ ಜವಾಬ್ದಾರಿಯನ್ನು ಶ್ರೀಮಠದ ಪರವಾಗಿ ತೆಗೆದುಕೊಂಡು ನಿರ್ವಹಿಸಿದಂಥ ಹಾಸನ ಆದಿಚುಂಚನಗಿರಿ ಜಿಲ್ಲಾ ಶಾಖೆಯ ಶಂಭುನಾಥ ಸ್ವಾಮೀಜಿಗಳು ಹಾಗೂ ಎಲ್ಲ ವ್ಯಕ್ತಿಗಳು, ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷತೆ ವಹಿಸಿ ಸಮಾರೋಪ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ನಮ್ಮನ್ನೆಲ್ಲರ ಪ್ರೀತಿಯ ಡಾಕ್ಟರ್ ಕೆ ನಾರಾಯಣಗೌಡ ಅವರು, ಕೃಷಿ ಕ್ಷೇತ್ರದಲ್ಲಿ ನಮಗಾಗಿರ್ತಕ್ಕಂಥ ಅಪರೂಪದ ವಿನೂತನ ಸಾಧನೆಯನ್ನು ಮಾಡಿ ನಾಡಿನೆಲ್ಲರ ರೈತರ ಮತ್ತು ಸರ್ವಜನಗಳ ಮನ್ನಣೆಗೆ ಪಾತ್ರರಾಗಿರ್ತಕ್ಕಂಥ ತಮ್ಮ ಬದುಕಿನ ಕೃಷಿಯ ಸಾಧನೆಗೆ ಕೇಂದ್ರ ಸರ್ಕಾರದಿಂದ ಕೊಡಮಾಡಲ್ಪಡ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ಜೊತೆಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ನಮ್ಮನ್ನೆಲ್ಲರ ಪ್ರೀತಿಯ ಡಾಕ್ಟರ್ ಮಹಾದೇವನವರು, ಹಾಸನ ಕೃಷಿ ವಿಜ್ಞಾನ ಸಂಸ್ಥೆಯ ಬಾಲಕೃಷ್ಣಗೌಡರು, ಶ್ರೀರಂಗೇಗೌಡರು ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಸಾಧನೆಗಾಗಿ ಪುರಸ್ಕೃತರಾದಂಥ ಎಲ್ಲ ಸಾಧಕರು,
ಕಳೆದ ಒಂದು ತಿಂಗಳಿಂದ ಈ ಒಂದು ಕಾರ್ಯಕ್ರಮ ಆದಿಚುಂಚನಗಿರಿ ಮಠದಲ್ಲಿ ರೈತರ ಮಠ ಇದೆ. ಅದಕ್ಕೋಸ್ಕರ ಇಲ್ಲಿ ಬರ್ತಕ್ಕಂಥ ರೈತರುಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡಬೇಕೆಂಬ ಒಂದು ಕಾರಣಕ್ಕೋಸ್ಕರ ನಾರಾಯಣ ಗೌಡರು ಮತ್ತು ಅವರೆಲ್ಲರ ಸ್ನೇಹಿತರು ವಿಜ್ಞಾನಿಗಳು, ಪ್ರೊಫೆಸರ್ ಶ್ರೀನಿವಾಸ್ ಎಲ್ಲರೂ ಕೂಡ ಸೇರಿ ಕಾರ್ಯಕ್ರಮ ಮಾಡಿದ್ದೀವಿ. ಅಂತೆಲ್ಲ ಆಸನದಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಶ್ರೀಮಠದ ಪೂರ್ಣ ಆಶೀರ್ವಾದವನ್ನು ಹೇಳುತ್ತೆ. ಆಸಕ್ತರೆ, ಪ್ರೀತಿಯ ಮಕ್ಕಳು, ರೈತ ಬಂಧುಗಳು, ಕೃಷಿ ವಿಜ್ಞಾನ ಮೇಳ 2014 ವ್ಯವಸ್ಥಿತವಾಗಿ ಸಮಯೋಚಿತವಾಗಿ ಸರಿಯಾದ ಸಮಯಕ್ಕೆ ನಾಡಿನ ಕೃಷಿ ಮಂತ್ರಿಗಳು ಮತ್ತು ಲಾ ಮಿನಿಸ್ಟರ್ ಇಬ್ಬರ ಉಪಸ್ಥಿತಿಯಲ್ಲಿ ನೆರವೇರಿತು. ತುಂಬ ಚೆನ್ನಾಗಿ ಆಯಿತು. ನಾರಾಯಣಗೌಡರು ಒಂದು ದೊಡ್ಡ ಆಸೆ ಇತ್ತು. ಆದಿಚುಂಚನಗಿರಿ ಮಠದಲ್ಲಿ ವಿಸಿಟ್ ಮಾಡ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯ ಮತ್ತು ಅದರ ಉಪಕೇಂದ್ರಗಳು ತಮ್ಮ ವಿಜ್ಞಾನ ಕೇಂದ್ರದಿಂದ, ಕೃಷಿ ವಿಜ್ಞಾನ ಕೇಂದ್ರದಿಂದ ಆಗ್ತಾ ಇರ್ತಕ್ಕಂಥ ಆಧುನಿಕ ಆವಿಷ್ಕಾರಗಳನ್ನು ರೈತರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ರೂ ಕೂಡ ಇನ್ನು ಯಾರ್ಯಾರಿಗೆ ಅದು ತಲುಪಿದ್ರು ಅಂತಹ ಒಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನು ಕೂಡ ಕೃಷಿಯ ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನ ಮುಟ್ಟಬೇಕು ಅಂತಂದ್ರೆ ಅಂತಹ ಸಾಮಾನ್ಯ ಜನಗಳ ಜೊತೆಗೆ ನಿಕಟವಾಗಿ ಇಟ್ಕೊಂಡಿರ್ತಕ್ಕಂಥ ಭಕ್ತಿ ಮತ್ತು ಸಾಮಾಜಿಕ ಸಂಬಂಧವನ್ನು ಕೂಡ ಇಟ್ಕೊಂಡಿರ್ತಕ್ಕಂಥ ಮಠಗಳಿಂದ ಮಾತ್ರ ಸಾಧ್ಯ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವ ಖರ್ಚು ಮತ್ತು ಬಹು ಉಪಯೋಗಿಯಾಗಿರ್ತಕ್ಕಂಥ ಸಮಯವನ್ನು ಕೂಡ ಲೆಕ್ಕಿಸ್ತೇನೆ. ಎಲ್ಲರನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದು ಈ ತೆರನಾಗಿರ್ತಕ್ಕಂಥ ವಿನೂತನವಾದ ಒಂದು ವ್ಯವಸ್ಥೆಗೆ ನಾವೇನು ಮಾಡಿದ್ದಾರೆ. ಕ್ರಮಿಸಬೇಕಾಗಿರ್ತಕ್ಕಂಥ ದಾರಿ ಬಹಳ ಇದೆ. ನಾವು ಹಾಕಿಕೊಂಡಿರ್ತಕ್ಕಂಥ ವಿಷನ್ಗಳನ್ನು ಈಗ ತಲುಪಿರ್ತಕ್ಕಂಥ ಪ್ರಾಸೆಸ್ಗಳನ್ನು ಬಹಳಷ್ಟು ವ್ಯತ್ಯಾಸ ಖಂಡಿತ ಇದೆ. ಆದರೆ ಅವರಿಗೆ ಅನ್ನಷ್ಟು ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಕೂಡ ಆಗಿರ್ತಕ್ಕಂಥ ವ್ಯತ್ಯಾಸವೇ ಡೆವಲಪ್ಮೆಂಟನ್ನೇ, ಅಭಿವೃದ್ಧಿನೇ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆಗಿದೆ. ಈ ಜಾಗವನ್ನು ನೋಡಿದ ಮೇಲೆ ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವ್ಯವಸ್ಥೆಯಾಗಿ ಯಾವ ರೀತಿ ಇದನ್ನು ಕ್ರಿಯೇಟ್ ಮಾಡುವಂತಕ್ಕಂಥದ್ದನ್ನು ಈಗಾಗಲೇ ಯೋಚನೆ ಮಾಡಿ ಮುಂದಿನ ದಿನದಲ್ಲಿ ಏನು 10 ಎಕರೆ ಲ್ಯಾಂಡ್ ಇದೆಯಲ್ಲ ಇದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡಿ ಇಡೀ ರಾಷ್ಟ್ರದ ಎಲ್ಲರೂ ಕೂಡ ಬಂದು ನೋಡಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕ್ರಿಯೇಟ್ ಆಗಬೇಕು ಅಂತಕ್ಕಂಥ ಅವರ ಭಾವನೆಗೆ ಮತ್ತು ಅವರ ಭಾವನೆಗೆ ಹಿಂದಿರುವಂಥ ನಮ್ಮ ಸೈಂಟಿಸ್ಟ್ಗಳು, ಪ್ರೊಫೆಸರ್ಸ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ರೈತರು ನಗರವೂ ಕೂಡ ಗೊತ್ತು, ನಮ್ಮ ದೇಶ ರೈತ ಪ್ರಧಾನವಾಗಿರ್ತಕ್ಕಂಥ, ವ್ಯವಸಾಯ ಪ್ರಧಾನವಾಗಿರ್ತಕ್ಕಂಥ ದೇಶ. ನಮ್ಮ ದೇಶದಲ್ಲಿ ಯಾವುದೇ ದಿಗ್ಬಂಧನಗಳು ಏರಿದ್ರೂ ಕೂಡ ನಮ್ಮ ದೇಶಕ್ಕೆ ತೊಂದರೆ ಆಗ್ಬಾರ್ದು ಅಂತಂದರೆ ರೈತರ ಕಸುವಿಗೆ ಒಂದು ಹೊಸದಾಗಿರ್ತಕ್ಕಂಥ ಒಳಪನ್ನು ಕೊಡಬೇಕಾಗುತ್ತೆ. ಜೊತೆಗೆ ಯಾವ ಕಸುವನ್ನು ಬಿಟ್ಟದ್ಯಾರು ಮಾತ್ರ ನಮ್ಮ ಬದುಕು ಬೆಳತನ ಕಾಣುತ್ತೆ ಅಂತ ಕನಸು ಕಾಣ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಜನಗಳಿಗೆ ಅವನ ಭಾವನೆ ಬಂದಿದೆ. ಬೆಂಗಳೂರಿನಿಂದ 50-100 ಕಿಲೋಮೀಟರ್ ರೇಡಿಯಸ್ ನಾವು ಟ್ರಾವೆಲ್ ಮಾಡಿದ್ದಾಗಲೇ ಸಾಕಷ್ಟು ತೆಂಗಿನ ಗಿಡಗಳು, ತೆಂಗಿನ ತೋಟಗಳು ಖಾಲಿ ಬಿದ್ದಿವೆ. ಒಂದು ಕಾಲದಲ್ಲಿ ರಾರಾಜಿಸ್ತಾ ಇದ್ದಂಥ ಹೆಸರಿನಿಂದ ನರಳಿಸ್ತಾ ಇದ್ದಂಥ ತೋಟಗಳು ಇವತ್ತು ಬಯಲಾಗ್ತಾ ಇದೆ. ಕಾರಣ ರಿಯಲ್ ಎಸ್ಟೇಟ್ನಲ್ಲಿ ಕೂಡ ಮಾರ್ಕೊಂಡಿದೆ. ಅದೇ ರೀತಿ ಹಾಗೇನೇ ಎಕ್ಸ್ಪೆಂಡ್ ಆಗ್ತಾ ಹೋಗಿದ್ದಾದ್ರೆ ನಮ್ಮ ರೈತರ ಇಳುವರಿ ಜಮೀನುಗಳಾಗಿರ್ಬೋದು, ರೈತರ ವ್ಯವಸಾಯದ ಮೇಲಿನ ಆಸಕ್ತಿ ಇರ್ಬೋದು, ಎಲ್ಲವೂ ಕೂಡ ಹೊರಟೋಗಿದ್ದಾದರೆ ಎಷ್ಟೇ ನಾವು ಸಂಶೋಧನೆಗಳು ಮಾಡೋದು ಕೂಡ ಉಪಯೋಗ ಆಗುವುದಿಲ್ಲ. ಆ ಒಂದು ದೃಷ್ಟಿಯಿಂದ ಆಗ್ತಾ ಇರ್ತಕ್ಕಂಥ ಆವಿಷ್ಕಾರಗಳು ಕಡಿಮೆ ಶ್ರಮದಲ್ಲಿ, ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಉತ್ಪನ್ನವನ್ನು ಮಾಡ್ತಕ್ಕಂಥದ್ದು ಒಂದು ಕಡೆ, ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದು ಒಂದು ಕಡೆ. ಯಾವ ರೀತಿಯಲ್ಲಿ ಸಮಾಜದಲ್ಲಿ ಈ ಸಾಫ್ಟ್ವೇರ್ ಕಂಪನಿಗಳಿರಲಿ ಅಥವಾ ಬೇರೆ ಯಾವುದೋ ಒಂದು ಪ್ರಾಡಕ್ಟ್ಸ್ನೇ ಆಗಲಿ ತಯಾರು ಮಾಡುವ ಮಾರುಕಟ್ಟೆಗೆ ಬಿಡೋದಕ್ಕೆ ಮುಂಚೆನೇ MRP ರೇಟನ್ನು ಫಿಕ್ಸ್ ಮಾಡಿ ಆಚೆ ಕಳಿಸ್ತಾರೆ. ಯಾವುದು ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ. ಆದರೆ ನಮ್ಮ ಕೃಷಿಗೆ ಸಂಬಂಧಿಸಿದಂಥ ವಿಷಯಕ್ಕೆ ಬಂದದ್ದಾದರೆ ಅಲ್ಲಿ ಕೂಡ ಡಿಸ್ಕ್ರಿಮಿನೇಷನ್ ಆಗಿದ್ದೇ ಇದೆ. ಅದಕ್ಕೋಸ್ಕರ ಬೆಳೆದ ಬೆಳೆಗೆ ಸರಿಯಾಗಿರ್ತಕ್ಕಂಥ ಬೆಳೆ ಇಂತಿಷ್ಟು ಸ್ಪಷ್ಟವಾಗಿ ನಿಗದಿ ಆಗಿ ಹೋಗಿದ್ದಾರೆ. ಬಹುಶಃ ರೈತ ಆ ಒಂದು ನಿಟ್ಟಿನಲ್ಲಿ ತನ್ನ ಹಿತಿಮಿತಿಯನ್ನು ಹಾಕಿಕೊಂಡು
ಅಲ್ಲಿ ಒಂದು ಸಪೋರ್ಟಿವ್ ಆಗಿರ್ತಕ್ಕಂಥ ಆಶಾದಾಯಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಂತ ಆಗಿದ್ದಾರೆ. ಖಂಡಿತ ಆ ನಿಟ್ಟಿನಲ್ಲಿ ಸರಿಯಾದ ರೀತಿಯಲ್ಲಿ ಮೈಂಡ್ಫುಲ್ ಆಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ರೈತರುಗಳಿಗೆ ಕಾನ್ಫಿಡೆನ್ಸ್ ತುಂಬತಕ್ಕಂಥ ಭರವಸೆಯನ್ನು ತುಂಬತಕ್ಕಂಥ ಕೆಲಸ ಮತ್ತು ಇನ್ನೇನು ಕೂಡ ಮಾಡ್ಕೊಂಡು ಬಂದದ್ದು ಮುಂದೆ ಕೂಡ ಮಾಡ್ತಕ್ಕಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ, ಆ ಕರ್ತವ್ಯ ಮತ್ತು ಜವಾಬ್ದಾರಿ ಶ್ರೀಮಠದ ಮೇಲಿಗೆ, ಶ್ರೀಮಠದೊಂದಿಗೆ ತಾಳೆ ಹಾಕೊಂಡಿರ್ತಕ್ಕಂಥ ಸಂಬಂಧವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಸಮಾಜದಲ್ಲಿ ಕೂಡ ಅಷ್ಟೇ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಮಾತುಗಳಲ್ಲಿ ಹೇಳಿ ಇವತ್ತು ವ್ಯವಸಾಯವನ್ನು ಮರಿತಾ ಇರ್ತಕ್ಕಂಥ ಈ ದಿನಗಳಲ್ಲಿ ನೀರು ಕೆಳಗಡೆ ಹೋಗ್ತಾ ಇದೆ. ಮೊನ್ನೆ ಹೇಳ್ತಾ ಇದ್ರು, ನಿಮ್ಮಲ್ಲಿ ಯಾರೋ ಹೇಳ್ತಾ ಇದ್ರು, ಹರಿತಾ ಇರ್ತಕ್ಕಂಥ ನೀರನ್ನ ಕುಂಟನ್ ಮಾಡಬೇಕಂತೆ, ಓಡ್ತಕ್ಕಂಥ ನೀರನ್ನ ಕುಂಟಿ ಓಡಾಗಿ ಮಾಡಬೇಕು, ಕುಂಟಿ ಓಡ್ತಕ್ಕಂಥ ನೀರನ್ನ ನಿಲ್ಲಾಗಿ ತೆವಳಂಗ ನಿಲ್ಲಾಗಿ ಮಾಡಬೇಕು, ನಿಂತಿರೋ ನೀರನ್ನ ಹಿಂಗಾಗಿ ಮಾಡಬೇಕು. ಆವಾಗ ಮಾತ್ರ ಸಾಧ್ಯ ಆಗುತ್ತೆ. ಒಂದು ಕಡೆ ಎಲ್ಲ ನೀರು ಹೋಗಿ ಹೋಗಿ ಸಮುದ್ರ ಸೇರ್ಕೊಂಡದ್ದೇ ಆದರೆ ಒಂದು ಕಾಲದಲ್ಲಿ ಒಂದು ಭಾವನೆ ಇರ್ತಿತ್ತು, ನೆಲವನ್ನು ಮುಟ್ಟಿದ್ಯಾದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಈ ಸ್ಪಂಜ್ ಬರ್ತವಲ್ಲ, ಆ ಸ್ಪಂಜನ್ನು ಮುಟ್ಟಿದ್ರೆ ಯಾವ ರೀತಿ ಒಂದು ಕುಷನ್ ಎಫೆಕ್ಟ್ ಇರ್ತಿತ್ತು, ಆ ಎಫೆಕ್ಟ್ ಇರ್ತಿತ್ತು. ಅಪೇಕ್ಷಕ ನಮ್ಮ ಮಣ್ಣನ್ನು ಮುಟ್ಟಿದ್ರು ಕೂಡ ಏನೋ ಒಂಥರ ಗಂಧದ ಸ್ಮೆಲ್ ಬರ್ತಿತ್ತು. ಇವತ್ತೆಲ್ಲ ಬೂದಿ ಬೂದಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ. ಅಷ್ಟೇ ಅದಕ್ಕೆ ಇಷ್ಟೇ ಹೇಳಿ ಆಡಕ್ಕೆ ಸ್ಟ್ಯಾಟಿಕ್ ವಾಟರ್, ಡೈನಮಿಕ್ ವಾಟರ್ ಅಂತ ನಾವು ಹಿಂದೆ ಹೇಳ್ತಾ ಇದ್ದೀವಿ. ಸುಮಾರು ಸಾವಿರಾರು ವರ್ಷಗಳಿಂದ ನಮ್ಮ ಭೂಮಿ ಹುಟ್ಟಿ 450 ಕೋಟಿ ವರ್ಷಗಳು, ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ವರ್ಷಗಳಿಂದ ಎತ್ಕೊಂಡಿದ್ದಂಥ ನೀರು ಏನು ಸ್ಟ್ಯಾಟಿಕ್ ಆಗಿ ಇರ್ತದೆ, ಆ ನೀರನ್ನು ನಾವು ಯಾರು ಕೂಡ ಮುಟ್ಟಿರಲಿಲ್ಲ. ನಮಗೆ ಬಂದ ದರಿದ್ರವೇನು ಈ ಡೈನಾಮಿಕ್ ವಾಟರ್ನೆಲ್ಲ ಹಾಳು ಮಾಡಿಕೊಂಡು ಕೊನೆಗೆ ಸ್ಟ್ಯಾಟಿಕ್ ವಾಟರ್ ಅಂತ ಆ ನೀರನ್ನು ಕೂಡ ಇದರತಕ್ಕಂಥ ಒಂದು ವ್ಯವಸ್ಥೆಗೆ ಹೋಗಿ 1000 ಅಡಿಯಿಂದ ಆಚೆಗೆ ಹೋದಿದ್ದೆ ನಮ್ಮ ಹೊರಗಡೆ ಅಪ್ಪಿ ನೀರು ಸಿಕ್ಕರೂ ಕೂಡ 3 ತಿಂಗಳು 4 ತಿಂಗಳು ಕೂಡ ಬರಿದಾದ್ರೂ ಕೂಡ ಅಲ್ಲಿ ಇರ್ತಕ್ಕಂಥ ಫ್ಲೋರೈಡ್ ಕಂಟೆಂಟ್ ಇರ್ಬೋದು, ಆರ್ಸೆನಿಕ್ ಗ್ಯಾಸ್ ಇರ್ಬೋದು, ಎಲ್ಲವನ್ನೂ ಕೂಡ ಕುಡಿದೇ ಆದರೆ ಆಹಾರದಿಂದ ಬರ್ತಕ್ಕಂಥ ರೋಗಕ್ಕಿಂತ ಹೆಚ್ಚಾಗಿ ನೀರಿಂದ ಬರ್ತಕ್ಕಂಥ ವಾಟರ್ ಬೋರ್ನ್ ಡಿಸೀಸ್ ಮೋರ್ ಡೇಂಜರಸ್ ಡಿಸೀಸ್ ನಮಗೆ ಗೊತ್ತಿರ್ತಕ್ಕಂಥ ಈ ಎಲ್ಲವನ್ನು ಕೂಡ ನಮ್ಮ ರೈತರುಗಳಿಗೆ ಗಮನಕ್ಕೆ ತಂದು ಅವರಿಗೆ ಅರಿವನ್ನು ಮೂಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಜೈವಿಕ ಇಂಧನ ಕೃಷಿ, ಒಣ ಬೇಸಾಯ ಕೃಷಿ, ಎಣ್ಣೆಕಾಳು ಬೆಳೆಗಳು ಎಲ್ಲ ಇದೆ. ಮೊನ್ನೆ ಜಯಚಂದ್ರ ಬಂದು ಮಾತನಾಡ್ತಾ ಇದ್ವಿ. ಜಯಚಂದ್ರ ಅವ್ರಿಗೆ ಕೇಳಿ ಅವತ್ತು ಸಾಕಷ್ಟು ಜನ ಇಬ್ಬರಿಗೆ ಗೊತ್ತಿದೆ, ನಿಮ್ಮ ಮಗ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ವಿ. ಒಬ್ಬ ಮಗ ರಾಜಕಾರಣಿದ್ದಾನೆ, ಇನ್ನೊಬ್ಬ ಮಗ ಇನ್ನೊಂದು ವ್ಯಕ್ತಿಯನ್ನು ಅನುಸರಿಸಿದ್ದಾನೆ. ಕೊನೆ ಮಗ ಆಸ್ಟ್ರೇಲಿಯಾದಲ್ಲಿ ಕಲ್ತ್ಕೊಂಡು ಈಗ ಅವ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ವಾರಕ್ಕೆ ಇರ್ತಕ್ಕಂಥ 7 ದಿನದಲ್ಲಿ 4 ರಿಂದ 5 ದಿನಗಳು ಅಪ್ಪನ ಮೇಲೆ ಡಿಪೆಂಡ್ ಆಗ್ತಾನೆ. 50 ಲ್ಯಾಂಡ್ ಪರ್ಚೇಸ್ ಮಾಡಿ ಎಲ್ಲಿ ಬರಲಾಗಿತ್ತು, ಇದು ಬೇಸಾಯಕ್ಕೆ ಯೋಗ್ಯ ಅಲ್ಲ ಅಂತ ತಿಳ್ಕೊಂಡಿದ್ರು ಅಂಥ ಲ್ಯಾಂಡನ್ನು ತೆಗೆದುಕೊಂಡು ಎಷ್ಟು ಸಿಕ್ಕೋ ಅಷ್ಟು ಮಾತ್ರ ನೀರನ್ನು ಉಪಯೋಗಿಸ್ಕೊಂಡು ಆ ಸಿಕ್ಕಂಥ ನೀರಿನಲ್ಲಿ ವ್ಯವಸಾಯವನ್ನು ಮಾಡೋದ್ರ ಜೊತೆಯಲ್ಲಿ ಅಲ್ಲಿ ಎಣ್ಣೆ ಬೀಜವನ್ನು ಹಾಕಿ ಈ ಬಯೋ ಫ್ಯೂಯಲ್ನ ತೆಗಿತಾರೆ, ಎಣ್ಣೆಯನ್ನು ತೆಗಿತಾರೆ. ಆ ಕೃಷಿಯನ್ನು ವ್ಯವಸ್ಥಿತವಾಗಿ ಅವರ ತುಂಬ ಪ್ರಾಫಿಟ್ ಯೋಜನೆ ಮಾಡ್ತಾರೆ ಅಂತ ಹೇಳ್ತಾರೆ. ನಮಸ್ಕಾರ. ಈ ಆದಿಚುಂಚನಗಿರಿ ದೇವಸ್ಥಾನದ ಜಾತ್ರೆಯ ಒಂದು ಅಂಗವಾಗಿ ಏನು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಠಾಧಿಪತಿಗಳು ಏರ್ಪಡಿಸಿದರೋ, ಈ ಒಂದು ವಿಶೇಷ ಸಂದರ್ಭದಲ್ಲಿ ಕೃಷಿ ಮೇಳವನ್ನು ಸಹ ಏರ್ಪಡಿಸಿರೋದು ಭಾಳ ಸಂತೋಷಕರವಂಥದ್ದು. ಜಾತ್ರೆಗೆ ಬಂದಂಥ ಭಕ್ತಾದಿಗಳು ಒಂದು ಕಡೆ ಈ ಒಂದು ಜಾತ್ರೆಯ ಸವಿಯನ್ನು ಜೊತೆಗೆ ಈ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದರಿಂದ ಆಧುನಿಕ ಕೃಷಿಯಲ್ಲಿ ಬದಲಾವಣೆ ಆದಂಥ ವಿಶೇಷ ಮಾಹಿತಿಯನ್ನು ಸಹ ತೆಗೆದುಕೊಂಡು ಹೋಗುವಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಇದು ಭಾಳ ಸಂತೋಷಕರವಂಥದ್ದು. ಈ ಒಂದು ಕೃಷಿ ಮೇಳದಲ್ಲಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ತಂತ್ರಜ್ಞಾನವನ್ನು ಇಲ್ಲಿ ತೋರ್ಪಡಿಸಿಕೋ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಅನೇಕ ವಿಜ್ಞಾನಿಗಳು ಬಂದು ರೈತರ ಮುಖಾಮುಖಿ ಚರ್ಚೆ ಮಾಡಿ ಅನೇಕ ತಂತ್ರಜ್ಞಾನಗಳನ್ನು ಪರಿಚಯಿಸಿಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಇದು ಬಹಳ ಒಂದು ಮಹತ್ವದಂಥ ಕಾರ್ಯಕ್ರಮ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅನೇಕ ಹಿರಿಯ ವಿಜ್ಞಾನಿಗಳು ಸಹ ಬಂದು ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇಂದಿನ ಕುಲಪತಿಯವರುಗಳು ಸಹ ಬಂದು ಆ ಒಂದು ಭಾಗವಹಿಸ್ತಿರುವಂಥ ವಿಜ್ಞಾನಿಗಳಿಗೆ, ರೈತರಿಗೆ, ರೈತರ ಮುಖಂಡರುಗಳಿಗೆ
ಮಾಹಿತಿ ಕೊಡುವಂಥ ಕೆಲಸವನ್ನು ಸಹ ಮಾಡ್ತಿದ್ದಾರೆ. ಅಂಥ ಒಂದು ವಿಶೇಷವಾದಂಥ ಹಿನ್ನೆಲೆಯಲ್ಲಿ ಇವತ್ತು ಸನ್ಮಾನ್ಯ ಪದ್ಮಭೂಷಣ ಮಹದೇವಪ್ಪನವರು ಸಹ ಇವತ್ತಿನ ಕಾರ್ಯಕ್ರಮ ಬಂದಿದ್ದಾರೆ. ಅವರು ಇವತ್ತು ಮೂರು ಗಂಟೆಯ ಸಮಾರಂಭದಲ್ಲಿ ಭಾಗವಹಿಸ್ತಿದ್ದಾರೆ. ಅವ್ರಿಗೂ ನಾನು ಶ್ರೀಗಳ ಪರವಾಗಿ ಜಾತ್ರೆಯ ಪರವಾಗಿ ಈ ಒಂದು ಸುಸಂದರ್ಭಕ್ಕೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಕೃಷಿ ವಿದ್ಯಾ ಪರವಾಗಿ ನಮ್ಮೆಲ್ಲರೂ ವಿಜ್ಞಾನಿಗಳು ಒಳ್ಳೆಯ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಭಾಳ ಹೆಮ್ಮೆ ಪಡುವಂಥದ್ದು. ಈ ಬಂದಂಥ ರೈತ ಬಾಂಧವರು ಬೇರೆ ಜಾತ್ರೆಯ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿದಾಗೆ ಈ ಒಂದು ಕಾರ್ಯಕ್ರಮದಲ್ಲೂ ಕೆಲವು ಗಂಟೆಗಳಾದ್ರೂ ವೀಕ್ಷಣೆ ಮಾಡಿ ಹೊಸ ತಂತ್ರಜ್ಞಾನವನ್ನು ಅವರು ಮನೆಗೊಯ್ಯೋದಂಥದ್ದು ಭಾಳ ಮುಖ್ಯ ಅಂತ ಈ ಸಂದರ್ಭ ಹೇಳ್ತೀನಿ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರೊಫೆಸರ್ ಮಹದೇವಪ್ಪನವರು ಮಾಧ್ಯಮ ಉದ್ದೇಶಿಸಿ ಮಾತಾಡ್ತಾರೆ. ಖಂಡಿತ ನಮ್ಮ ಉದ್ದೇಶ ಅಂತ ಅಂದರೆ ಯಾವುದೇ ಒಂದು ಸಂದರ್ಭಕ್ಕೆ ಬಂದರೆ ಬರೀ ಜಾತ್ರೆಯನ್ನು ನೋಡ್ಕೊಳ್ಳೋವಂಥಲ್ಲ, ಅವರ ಕಸುಬಿಗೆ ಪೂರಕವಾದಂಥ ವಿಚಾರಗಳನ್ನ ತಿಳ್ಕೊಂಡು ಹೋಗೋಂಥದ್ದು ಬಹಳ ಮುಖ್ಯ. ಆದ್ದರಿಂದ ಇಷ್ಟು ಜನ ಬಂದು ಹೋಗುವಂಥ ಸಂದರ್ಭದಲ್ಲಿ ಆ ಹೊಸ ತಂತ್ರಜ್ಞಾನ ಪರಿಚಯ ಮಾಡಿಕೊಡೋದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಈ ರೀತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಾವು ಮಾಡಬೇಕು ಅನ್ನೋದು ಶ್ರೀಗಳ ಒಂದು ಅಪೇಕ್ಷೆ ಆಗಿದೆ. ವಿಶ್ವವಿದ್ಯಾಲಯ ಸಹ ಎಲ್ಲ ಅಭಿವೃದ್ಧಿ ಇಲಾಖೆಯವರು ಎಲ್ಲ ಸಂಘ ಸಂಸ್ಥೆಯರೂ ಕೈ ಜೋಡಿಸಿ ಈ ಕೆಲಸವನ್ನು ಮಾಡುವಂಥದ್ದು ಮುಂದಿನ ವರ್ಷಗಳಲ್ಲೂ ಸಹ ಈ ಕೆಲಸವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಂದಿನ ವರ್ಷಗಳಲ್ಲೂ ರೈತ ಬಾಂಧವರು ಈ ಒಂದು ಸದಾವಕಾಶನ ಅವರು ಪಡ್ಕೋಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಈ ವರ್ಷ ಜಾತ್ರೆ ಸಮೇತ ಕೃಷಿ ಮೇಳ ಮಾತ್ರ ಅಲ್ಲ, ಕೃಷಿ ವಿಜ್ಞಾನ ಮೇಳ ಅಂತ ಕರೆದು ಮಾಡೋದು ಪ್ರಪ್ರಥಮ ನನ್ನ ಕಿವಿ ಕೇಳಿ ಬಂದಿರೋದು. ಅದಕ್ಕಾಗಿ ಅದ್ರ ಭಾಳ ಅರ್ಥ ಇದೆ. ಕೃಷಿ ವಿಜ್ಞಾನ ಮೇಳ ಅಂದರೆ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಿದ್ರೆ ಇವತ್ತಿನ ದಿನ ರೈತರಿಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ದೊರೀಬೋದು, ಉತ್ತರ ಸಿಗ್ಬೋದು, ಅವರ ಆರ್ಥಿಕ ಸ್ಥಿತಿ ಉತ್ತಮವಾಗ್ಬೋದು ಅನ್ನೋ ಅರ್ಥ ಅದರಲ್ಲಿ ಹಿಂದೆ ಅಡಕವಾಗಿದೆ. ಆದ್ದರಿಂದ ಇದು ನಿಜವಾಗಿ ಭಾಳ ಬೇರೆಯವರು ಕೂಡ ಅನುಕರಣೆ ಮಾಡೋ ಅಂಥದ್ದು. ನಾನು ಸುತ್ತೂರು ಮಠದಲ್ಲಿ ಇಂಥ ಒಂದು ಕೆಲಸದಲ್ಲಿ ಮುಂದಾಳತ್ವ ವಹಿಸ್ತಾ ಇದ್ದೀನಿ. ಈಗ ಹೊಸದಾಗಿ ಇಲ್ಲಿಂದ ಕಲ್ತ್ಕೊಳ್ಳೋದು ಅಂದರೆ ಮುಂದೆ ಅದು ಕೃಷಿ ಮೇಳದ ಬದಲು ಕೃಷಿ ವಿಜ್ಞಾನ ಮೇಳ ಆಗುತ್ತೆ ಅಂತ ಮಾಡಬೇಕು ಅಂತ ನನಗೆ ಬಂದಿದೆ. ಸ್ವಾಮೀಜಿಯವರ ಅಪ್ಪಣೆ ಮೇಲೆ ಅದಾಗುತ್ತೆ. ಈಗ ವಿಜ್ಞಾನ ಬಹಳ ಮುಂದುವರೆದಿದೆ. ವೈಜ್ಞಾನಿಕವಾಗಿ ನಾವು ಯಾವುದೇ ಕೆಲಸ ಮಾಡದೇ ಹೋದ್ರೂ ನಾವು ಸ್ಪರ್ಧಾತ್ಮಕ ಯುಗದಲ್ಲಿ ಮುಂದೆ ಬರೋಕ್ಕಾಗೋದಿಲ್ಲ. ಆದರೂ ರೈತರಲ್ಲೂ ಕೂಡ ಅವ್ರಿಗೆ ಈ ಹೊಸ ತಂತ್ರಜ್ಞಾನಗಳ ಬಳಕೆ ಅಷ್ಟು ಸುಲಭ ಮುಟ್ಟಿಸೋದಕ್ಕೆ ಇಂಥ ಜಾತ್ರೆ ಬೇರೆ ಯಾವುದೇ ಒಂದು ವೆಹಿಕಲ್ಗಿಂತ ಇದು ಉತ್ತಮವಾದ ಒಂದು ಮಾರ್ಗ. ಏಕೆಂದರೆ ಇಂಥ ಪುಣ್ಯಕ್ಷೇತ್ರ ಬಂದಾಗ ಯಾರೇ ಬರಲಿ, ಇಲ್ಲಿ ಏನೇ ಹೇಳಿದ್ರು ಕೂಡ ಅದರ 3/4 ಬೇರೆಯವರು ಹೇಳಿದ್ರೆ 3/4 ಎಫೆಕ್ಟ್ ಇರುತ್ತೆ, ಪರಿಣಾಮಕಾರಿಯಾಗಿರುತ್ತೆ. ಆದ್ದರಿಂದ ಇದು ಮಹತ್ವದ್ದು, ಅರ್ಥಪೂರ್ಣವಾದ್ದು. ಮುಂದೆ ವರ್ಷ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾರೆ. ನಮ್ಮ ನಾರಾಯಣಗೌಡರು ಭಾಳಷ್ಟು ಎಲ್ಲ ಆಸಕ್ತಿ ವಹಿಸ್ತಾರೆ. ಅವ್ರ ಜೊತೆ ನಾವು ಬಂದು ನಮ್ಮ ಕೈಲಾದ ಸೇವೆ ನಾವು ಮಾಡಬೇಕು ಅಂತ ಆಸೆ ಇದೆ. ಇಷ್ಟು ಹೇಳಿ ಇಲ್ಲಿ ಆರ್ಗನೈಸರ್ ವ್ಯವಸ್ಥಾಪಕರಿಗೆಲ್ಲ ಅಭಿನಂದಿಸ್ತೇನೆ. ಹರಿ ಓಂ ತತ್ಸತ್. ಮಾಸ್ ಟಿ ವಿ ಚಾನಲ್ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷಗಳು ಸಂದಿದ್ದಾವೆ. ಅದು ಅಸ್ತಿತ್ವಕ್ಕೆ ಬಂದ ಪ್ರಾರಂಭ ದಿನಗಳಲ್ಲಿ ಅದರ ಬಗ್ಗೆ ನಾವು ಶುಭವನ್ನು ಹಾರೈಸಿ ಮಾತನಾಡಿದ್ವಿ. ಈ ಒಂದು ವರ್ಷ ಕಾಲದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿ ಜನಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಜನಪ್ರಿಯವಾಗಿರ್ತಕ್ಕಂಥ ವಿಷಯಗಳನ್ನು, ಸುದ್ದಿಗಳನ್ನು ಸಂಗ್ರಹಿಸಿ ಬಿತ್ತರಿಸಿ ಜನಮಾನಸದ ಪ್ರಜ್ಞೆಯನ್ನು ಹರಡಿಸಿದೆ. ಮಾಸ್ ಮಾಡ್ತಾ ಇರ್ತಕ್ಕಂಥ ಈ ಸುದ್ದಿ ಬಿತ್ತರದ ಕಾರ್ಯ ಹೆಚ್ಚು ಆಗಲಿ, ಜನಸಾಮಾನ್ಯರಿಗೆ ತಲುಪ್ತಕ್ಕಂಥ ಸೇವೆ ಇನ್ನೂ ಹೆಚ್ಚು ಆಗಿ ಅದರ ಅಭಿವೃದ್ಧಿ 100 ಪಟ್ಟು ಬೆಳಲಿ ಅಂತ ಹೇಳ್ತಾ ನಾವು ಹಾರೈಸ್ತೇವೆ. ಜೈ
ವೀಕ್ಷಕರೇ ನೋಡೋದಲ್ಲ, ಈ ಸಲ 2014ನೇ ಸಾಲಿನಲ್ಲಿ ಶ್ರೀ ಕ್ಷೇತ್ರ ಶ್ರೀ ಆದಿಚುಂಚನಗಿರಿಯಲ್ಲಿ ಬಹಳಷ್ಟು ಕೂಡ ಅದ್ದೂರಿಯ ಸಂಭ್ರಮವನ್ನು ಇಲ್ಲಿ ನಾವು ಬಂದಿದ್ವಿ. ನೀವು ಕೂಡ ಈ ಸಡಗರ ಸಂಭ್ರಮವನ್ನು ಎಲ್ಲರೂ ಕೂಡ ನೋಡಿದ್ದೀರಾ. ಹಾಗೆ ಇಲ್ಲಿ ನಾವು ತೋರಿಸಿದಂತಹ ಒಂದು ಪೂಜಾ ಕಾರ್ಯಗಳಾಗಿರ್ಬೋದು ಅಥವಾ ಒಂದು ಕೃಷಿ ಮೇಳಗಳಾಗಿರ್ಬೋದು, ಹಾಗೆ ಈಗ ಸ್ವಾಮೀಜಿಯವ್ರನ್ನ ಕೂಡ ನಾವು ಮಾತಾಡಿಸಿದ್ವಿ. ಬಹಳಷ್ಟು ಕೂಡ ನಮಗದು ಸಂತೋಷ ಆಯಿತು. ನಿಮಗೂ ಕೂಡ ಈ ಥರ ಸಂತೋಷ ಆಗ್ತಾ ಅನ್ಕೋತೀವಿ. ಹೀಗೆ ನೀವು ಕೂಡ ಮುಂದಿನ ವರ್ಷ ನಮ್ಮ ಒಂದು ಜಾತ್ರೆಗೆ ನೀವು ಪಾಲ್ಗೊಳ್ಳಿ, ನಾವು ಬರ್ತೇವೆ, ನೀವು ಬನ್ನಿ. ಹಾಗೆ ಹಲವಾರು ಬಿಡದಿ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಬಂದರು, ಮಾತಾಡಿದ್ರು. ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಇಲ್ಲಿ ಪ್ರತಿಯೊಬ್ಬರು ಕೂಡ ನಮಗೂ ಸಹಕಾರಗಳನ್ನು ನೀಡಿದ್ರು. ಎಲ್ಲರೂ ಕೂಡ ಇಲ್ಲಿ ಪ್ರತಿಯೊಬ್ಬರು ಮಠದಲ್ಲಿ ಇರ್ತಕ್ಕಂಥ ಒಂದು ಅರ್ಚಕರಾಗಿರ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ಬಹಳಷ್ಟು ಕೂಡ ಸಹಕಾರಗಳನ್ನು ನೀಡಿದ್ರು. ಎಲ್ಲರೂ ಕೂಡ ನಾವು ಧನ್ಯವಾದಗಳು ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀವಿ. ಕ್ಯಾಮ್ರಾಮ್ಯಾನ್ ವಿನಯ್ ಜೊತೆ ನಿಮ್ಮ ಪ್ರೀತಿಯ ವಿಶ್ವನಾಥ್, ನಾಗಮಂಗಲ, ಆದಿಚುಂಚನಗಿರಿ, ಮಂಡ್ಯ ಜಿಲ್ಲೆ. ಆದಿಚುಂಚನಗಿರಿ ಸ್ವಾಮಿ, ಬಾಲಗಂಗಾಧರ ಸ್ವಾಮಿ. ಆದಿಚುಂಚನಗಿರಿ ಸ್ವಾಮಿ, ಬಾಲಗಂಗಾಧರ ಸ್ವಾಮಿ. ನಮಿಸುವೆವು ನಿಮ್ಮ ಪಾದಕ್ಕೆ ನಾವು, ನಮಿಸುವೆವು ನಿಮ್ಮ ಪಾದಕ್ಕೆ ನಾವು. ಎಂದೆಂದು ಹರಸಿರಿ ನಮ್ಮನು ನೀವು, ಆದಿಚುಂಚನಗಿರಿ ಸ್ವಾಮಿ, ಸ್ವಾಮಿ, ಬಾಲಗಂಗಾಧರ ಸ್ವಾಮಿ, ಸ್ವಾಮಿ. ದೂರದ ಊರೂರಿಂದ ನಿಮ್ಮನ್ನೇ ನಂಬಿ ಬಂದ, ಹೃದಯದ ಅಕ್ಕರೆಯುವುದ ನಿಮ್ಮಲ್ಲೇ ದೈವ ಕಂಡ. ಭಕ್ತರ ಬಂಧುವಾದಿರಿ ನೀವು, ಕರುಣೆಯ ಸಿಂಧುವಾದಿರಿ ನೀವು, ಆದಿಚುಂಚನಗಿರಿ ಸ್ವಾಮಿ, ಬಾಲಗಂಗಾಧರ ಸ್ವಾಮಿ, ಆದಿಚುಂಚನಗಿರಿ ಸ್ವಾಮಿ. ನಿಮ್ಮಯ ನಗುವಿನಿಂದ, ನಿಮ್ಮಯ ನುಡಿಗಳಿಂದ, ನಲ್ಮೆಯ ನಡತೆಯಿಂದ, ತಾಳ್ಮೆಯ ರೀತಿಯಿಂದ ನೋವನೆ ಮರೆಸುತ್ತೀರಿ ನೀವು, ನಲಿವನ್ನೇ ನೀಡುತ್ತೀರಿ ನೀವು, ಆದಿಚುಂಚನಗಿರಿ ಸ್ವಾಮಿ, ಸ್ವಾಮಿ.